90ರ ದಶಕದಿಂದ ಚೈನಾ ಏನು ಮಾಡ್ತಾ ಇದೆ, ನಮ್ಮ ಮೇಲೆ ಕಣ್ಣಿಡುವಂತಹ ನಿಗಾ ವಹಿಸುವಂತಹ ಕಾರ್ಯಾಚರಣೆಯಲ್ಲಿ ನಿರತವಾಗಿದೆ. ಚೈನಾ ದೇಶದವರು ಕೊಕ್ಕೋ ಐಲ್ಯಾಂಡ್ಸ್ ಅಲ್ಲಿ ದೊಡ್ಡ ದೊಡ್ಡ ರನ್ವೇ ಸ್ಟ್ರಿಪ್ ಗಳನ್ನ ಮಾಡಿದ್ದಾರೆ. ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಕೂಡ ಈ ಒಂದು ಜಾಗದಲ್ಲಿರೋದು ಬಹಳ ವಿಶೇಷ. ಲ್ಯಾಂಡ್ ಫಾಲ್ ಐಲ್ಯಾಂಡ್ ಇಂದ ಕೇವಲ 20 ಕಿಲೋಮೀಟರ್ ದೂರ ಇರುವಂತಹ ಕೊಕ್ಕೋ ಐಲ್ಯಾಂಡ್ಸ್ ಒಂದು ಬಹಳ ಕ್ರಿಟಿಕಲ್ ಪಾಯಿಂಟ್. ಆ ಬಿಸಿಯಾದ ಮಣ್ಣು ಭೂಮಿಯ ಕೆಳಗಡೆಯಿಂದ ಬರುತ್ತೆ. ಅದೇ ಇಲ್ಲಿಯ ವಿಶೇಷವಾದ ಮಡ್ ಲಾವಾ ಅಥವಾ ಮಡ್ ವಾಲ್ಕೆನೋ. ನೋಡ್ರಿ, ಈ ಕಡೆನೂ ಬೀಚು, ಈ ಕಡೆನೂ ಬೀಚು. ಈ ದ್ವೀಪದಲ್ಲಿ ನಾವು ಇಬ್ಬರೇ ಇರೋದು. ಜ್ವಾಲಾಮುಖಿ ಮೇಲೆ ನಿಂತಿದ್ದೀನಿ ನಾನು. ನಮ್ಮ ಚೆನ್ನೈಯಿಂದ ಅಂಡಮಾನ್ಗೆ ಅಂಡರ್ ವಾಟರ್ ಕೇಬಲ್ನ ಹಾಕಿದ್ದಾರೆ. ಶುಭೋದಯ ನನ್ನ ಪ್ರೀತಿಯ ಸ್ನೇಹಿತರೆ. ಈಗಷ್ಟೇ ತಿಂಡಿ ಆಯಿತು. ಪ್ರೆಸ್ಟೀನ್ ರೆಸಾರ್ಟ್ ಸಖತ್ತಾಗಿತ್ತು. ಈ ಇಡೀ ದಿಗ್ಲಿಪುರಲ್ಲಿ ಬೆಸ್ಟ್ ರೆಸಾರ್ಟ್ ಅಂತೆ. ಸ್ಟಾರ್ ಗೇಸಿಂಗ್ ಮಾಡ್ಬೋದು, ಬೀಚಲ್ಲಿ ಆಟ ಆಡ್ಬೋದು. ಅವ್ರದ್ದೇ ಬೀಚ್ ಇದೆ. ಅದಾದಮೇಲೆ ಸ್ವಿಮ್ಮಿಂಗ್ ಪೂಲ್, 25 ಮೀಟರ್ ಸ್ವಿಮ್ಮಿಂಗ್ ಪೂಲ್ ಇದೆ. ಅದು ಸಖತ್ತಾಗಿದೆ. ಆದರೆ ಯಾವುದನ್ನು ಅನುಭವಿಸೋಕ್ಕಾಗ್ತಿಲ್ಲ, ಯಾಕಂದರೆ ನಾವು ಹೋಗ್ತಾ ಇದ್ವಿ. ಮುಂದಕ್ಕೆ ಚೆಕ್ಔಟ್ ಆಯಿತು. ರಾಸ್ ಆ್ಯಂಡ್ ಸ್ಮಿತ್ ಐಲ್ಯಾಂಡ್, ವಿಶ್ವದ ಬಹಳ ವಿಶೇಷವಾದ ಜಾಗ ಅಂತಲೇ ಕರೀಬೋದು. ಇದು ಸ್ಯಾಂಡ್ ಬಾರ್ ಬೀಚ್ ಅಂತ ಕರೀತಾರೆ. 2 ಸಪ್ರೇಟ್ ದ್ವೀಪಗಳು. ಆದರೆ ಲೋ ಟೈಡ್ ಇದ್ದಾಗ ಮಧ್ಯ ಒಂದು ಸ್ಯಾಂಡ್ ಬಾರ್ ಥರ ಕ್ರಿಯೇಟ್ ಆಗುತ್ತೆ. ಅದ್ರ ಮೇಲೆ ನಡ್ಕೊಂಡು ನೀವು ಈ ಕಡೆಯಿಂದ ಆ ಕಡೆ ಹೋಗ್ಬೋದು, ಆ ಕಡೆಯಿಂದ ಈ ಕಡೆ ಹೋಗ್ಬೋದು. ಒಂದು ರೀತಿ ಲಂಕಕ್ಕೆ ರಾಮ ಹೋದ್ದಲ್ಲ, ಆ ರೀತಿ ಸಿಕ್ಕಾಪಟ್ಟೆ ಮಜಾ ಇರುತ್ತೆ. ಬನ್ನಿ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಜೊತೆಗಿದ್ದಾರೆ ರಮಲೇಶ್ ಬಾಯ್. ನಾವಿದ್ದೀವಿ ದಿಗ್ಲಿಪುರ್ನಲ್ಲಿ, ಅಂಡಮಾನ್ ಅಂಡ್ ನಿಕೋಬಾರ್ನ ಉತ್ತರ ಮೋಸ್ಟ್ ಭಾಗ. ಇಲ್ಲಿ ಟಿಕೆಟ್ ತೊಗೊಳಕ್ ಬಂದಿದ್ದೀವಿ. ಆದರೆ ಸಮಸ್ಯೆ ಏನಪ್ಪ ಅಂದರೆ 10 ಜನ ಆಗೋವರೆಗೂ ನಮಗೆ ಟಿಕೆಟ್ ಕೊಡಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಬ್ರದರ್ಗೆ, ಇವರು ಕಾಯ್ತಾ ಇದ್ದಾರೆ. ರೋಡಲ್ಲಿ ನಿಂತ್ಕೊಳ್ಳೋಣ ಇಬ್ರು, ಹಿಂಗೆ ಒಂದು 10 ಜನನ ಎತ್ತಾಕೊಳ್ಳೋಣ. ನನ್ನ ಮಗನ ಬರಲೇಬೇಕು, ನೀನು ಬೋಟ್ ಹತ್ತಲೇಬೇಕು, ಕಾಸು ಕೊಡಲೇಬೇಕು ಅಂತ ಎತ್ತಾಕೊಂಡೋಗಿ ನಮ್ಮ ಜೊತೆಗೆ ರಾಸ್ ಮತ್ತು ಸ್ಮಿತ್ ಐಲ್ಯಾಂಡ್ನ ನೋಡ್ಕೊಂಬರೋಣ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಬ್ರೋ ಹೇಳಿದ್ರು, ನಾವು ಅನ್ಯಾಯದ ಕೆಲಸ ಮಾಡಲ್ಲ ಬ್ರೋ ಅಂತ. ರಾಸ್ ಆ್ಯಂಡ್ ಸ್ಮಿತ್ ಐಲ್ಯಾಂಡ್ ಇದು ಸ್ಪೆಷಲ್ ಐಲ್ಯಾಂಡ್ಸ್. ಇದಕ್ಕೆ ಹೋಗಬೇಕು ಅಂದರೆ ಅಟ್ಲೀಸ್ಟ್ 5 ಜನ ಇರಬೇಕು. 5 ಜನಕ್ಕೆ 6,000 ಅಥವಾ 6ರಿಂದ 10 ಜನಕ್ಕೆ 9,000. ಆವಾಗ ಡಿವೈಡ್ ಆಗುತ್ತೆ ಎಲ್ರಿಗೂ. ಅದೇ ಜನಗಳು ಬರಲೇ ಇಲ್ಲ ಅಂದರೆ ಈ ಒಬ್ಬ ಇದ್ದರೆ ಒಬ್ಬನೇ ಹೋಗಬೇಕು, ಒಬ್ಬನೇ 9,000 ಕೊಡಬೇಕು, ಅಥವಾ ಒಬ್ಬನೇ 6,000 ಕೊಡಬೇಕು. ಆ ಥರ ರೇಟ್ ಜಾಸ್ತಿ ಆಗಿಬಿಡುತ್ತೆ. ಈಗ ನಾವು ಇಬ್ಬರಿದ್ದೀವಿ, 6,000 ಕೊಟ್ಟರೆ 3,000 ನನಗೆ, 3,000 ಅವ್ರಿಗಾಗತ್ತೆ. ಬಟ್ ಇನ್ನೊಬ್ಬರು ಒಪ್ಕೋಬೇಕಲ್ಲ ಅದಕ್ಕೆ. ಸೊ ಆ ಥರ ಸಿಚುವೇಶನಲ್ಲಿ ಕ್ರಿಯೇಟ್ ಆಗುತ್ತೆ. ಟೂರಿಸ್ಟ್ ಟೈಮಲ್ಲಿ ಜಾಗನೇ ಇರಲ್ಲ, ಅಷ್ಟು ಜನ ಬರ್ತಾರೆ. ಇವಾಗ ಆಫ್ ಸೀಸನಲ್ಲಿ ಯಾರೂ ಬರಲ್ಲ, ಆ ಥರ ಸಿಚುವೇಶನ್. ಮತ್ತು ಇದು ತುಂಬ ರೇರ್ ಜಾಗ. ದಿಗ್ಲಿಪುರು ನಾರ್ತು, ಪೋರ್ಟ್ ಬ್ಲೇರಿಂದ 14 ಅವರ್ಸು ಕಾರಲ್ಲಿ ಬಂದು ಅಥವಾ ಬಸ್ಸಲ್ಲಿ ಬಂದು ಇಲ್ಲಿ ಬೋಟ್ ತೊಗೊಂಡು 1,000 ರೂಪಾಯಿ ಖರ್ಚು ಮಾಡೋರು ಬಹಳ ಕಮ್ಮಿ. ನಾವೇನು ಮಾಡ್ತಾಯಿದ್ದೀವಿ ಗೊತ್ತಾ, ಇಲ್ಲಿ ಕೂತ್ಕೊಂಡು ಯಾರ್ಯಾರು ಪಾಸ್ ಆಗ್ತಾರಲ್ಲ, ರಾಸ್ ಐಲ್ಯಾಂಡ್, ಸ್ಮಿತ್ ಐಲ್ಯಾಂಡ್, ರಾಸ್ ಐಲ್ಯಾಂಡ್, ಸ್ಮಿತ್ ಐಲ್ಯಾಂಡ್, ಬರ್ತೀರಾ 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 ಅಂತ ಕೂಗ್ತಾ ಬರ್ತೀವಿ. ಎಲ್ಲೋದ್ರು ಟೂರಿಸ್ಟ್ ಎಲ್ಲ, ಬನ್ನಿ ಟೂರಿಸ್ಟ್ಗಳೇ, ಹೋಗೋಣ, ಬನ್ನಿ ಪ್ರಜೆಗಳೇ, ಬನ್ನಿ ಜನಗಳೇ. ನಮ್ಮ ಗೈಡು ಬೇಜಾರು ಮಾಡ್ಕೋತಾರೆ, ನಾವು ಬೆಳಗ್ಗೆ ಬೇಗ ಎದ್ದು ಬಂದಿಲ್ಲ ಅಂತ. ನಾನು 18 ಅವರ್ಸ್ ಶೂಟಿಂಗ್ ಮಾಡಿದ್ದೀನಿ, 18 ಅವರ್ಸ್ ಟ್ರಾವೆಲ್ ಮಾಡಿದ್ದೀನಿ. ಮಲಗಿರೋದು 1 ಗಂಟೆ ರಾತ್ರಿಗೆ. ಬೆಳಗ್ಗೆ 8 ಗಂಟೆಗೆ ಎದ್ದಿದ್ದೀನಿ. 6 ಅವರ್ಸು ನಿದ್ದೆ ಮಾಡಿಲ್ಲ ಅಂದರೆ ಸಾಧ್ಯನೇ ಇಲ್ಲ ಇವತ್ತಿನ ದಿವಸ ವರ್ಕ್ ಆಗೋದಕ್ಕೆ. ಅದಕ್ಕೋಸ್ಕರ ರೆಸ್ಟ್ ಮಾಡೇ ಬಂದೆ, ತಾಕಿ ಆರಾಮಾಗಿ ನೋಡ್ಬೋದು ಅಂತ. ತಾಕಿ ಅಂದರೆ ಹಿಂದಿ ಪದಗಳು ಬರ್ತಾಯಿದೆ, ಯಾಕಂದರೆ ಇಲ್ಲಿ ಎಲ್ಲರೂ ಹಿಂದಿ ಮಾತಾಡಿಸಿ ಅದು ಒಂಥರ ಬಾಯಲ್ಲಿ ಅದೇ ಬರುತ್ತೆ ಫಸ್ಟ್ ವರ್ಡು. ಸೊ ಈ ಕಷ್ಟ ಕನ್ನಡದವ್ರು ಬೇರೆ ದೇಶಕ್ಕೆ ಹೋದಾಗಲೂ ಆಗುತ್ತೆ. ಅಲ್ಲಿದ್ದವ್ರ ಜನಗಳ ಜೊತೆಗೆ ಆ ಭಾಷೆ ಮಾತಾಡಿ ಕನ್ನಡ ಮರ್ತೋಗ್ಬಿಡ್ತಾರೆ. ಅದಕ್ಕೇ ಹೊರಗಡೆ ಹೋದವ್ರಿಗೆ ಕನ್ನಡ ಸ್ವಲ್ಪ ಬೇರೆ ಥರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಅವ್ರು ತಪ್ಪಲ್ಲ. ನಾವು ವಿ ಆರ್ ದ ಸಮ್ ಆ್ಯಾವ್ರೇಜ್ ಆಫ್ ದ 5 ಪೀಪಲ್ ವಿ ಸ್ಪೆಂಡ್ ಮೋಸ್ಟ್ ಟೈಮ್ ವಿತ್. ಅಂದರೆ ನಾವು ಯಾರ ಜೊತೆಗೆ ಹೆಚ್ಚಾಗಿ ನಾವು ಸಮಯನ ಕಳಿತೀವಿ, ಆ ಜನಗಳ ಕ್ವಾಲಿಟೀಸ್ನ ನಾವು ತೊಗೋತೀವಿ. ಸೊ ಈಗ ಹಿಂದಿ ಮಾತಾಡೋ ಜೊತೆಗೆ ಇದ್ದರೆ ನಾವು ಹಿಂದಿ ಕ್ವಾಲಿಟೀಸ್ ಅಥವಾ ಹಿಂದಿ ಭಾಷೆ ಕ್ವಾಲಿಟೀಸ್ನ ತೊಗೋತೀವಿ. ಅದೇ ರೀತಿ ಪ್ರತಿಯೊಂದು ಅಷ್ಟೇ. ಕುಡುಕರ ಜೊತೆಗಿದ್ರೆ ಕುಡುಕರಾಗ್ತೀವಿ, ಸಿಗರೆಟ್ ಸೇದೋರ ಜೊತೆಗಿದ್ರೆ ಸಿಗರೆಟ್ ಸೇದೋರಾಗ್ತೀವಿ. ಆ ಥರ ಹೋಗ್ತಾ ಇನ್ಫ್ಲೂಯೆನ್ಸ್ ಆಗ್ತಾ ಹೋಗ್ತೀವಿ. ಅದೇ ರೀತಿ ಓದೋರ ಜೊತೆಗಿದ್ರೆ ಓದ್ತೀವಿ. ನೋಡೋದಕ್ಕೆ ಈ ಸಮುದ್ರಗಳು ಎಷ್ಟು ಶಾಂತವಾಗಿ ಸುಂದರವಾಗಿ ಕಾಣಿಸ್ತಾ ಇದೆಯೋ, ಅಷ್ಟೇ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಕೂಡ ಈ ಒಂದು ಜಾಗದಲ್ಲಿರೋದು ಬಹಳ ವಿಶೇಷ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಸರಿಯಾಗಿ ಕೇಳಿಸ್ಕೊಳ್ಳಿ. ಇವಾಗ ಹೇಳುವಂತಹ ಇನ್ಫಾರ್ಮೇಷನು ಬಹಳ ಬಹಳ ಮುಖ್ಯವಾದದ್ದು ಮತ್ತು ಬಹಳ ಬಹಳ ಸೂಕ್ಷ್ಮವಾದದ್ದು.
ಈಗೇನು ನಮ್ಮ ಎದುರುಗಡೆ ನೋಡ್ತಾ ಇದ್ದೀರಾ ನೀವು, ಇಲ್ಲಿಂದ ಬೋಟ್ ತೊಗೊಂಡು ಹೋದರೆ ನಿಮಗೆ ರಾಸ್ ಮತ್ತು ಸ್ಮಿತ್ ಐಲ್ಯಾಂಡ್ ಸಿಗುತ್ತೆ. ಇವೆಲ್ಲ ಬಹಳ ಐಸೋಲೇಟೆಡ್ ಐಲ್ಯಾಂಡ್ಸು. ಇಲ್ಲಿ ಹೋಗೋದಕ್ಕೆ ಫಾರೆಸ್ಟ್ ಪರ್ಮಿಷನು, ತುಂಬ ಪರ್ಮಿಷನ್ಸ್ ತೊಗೊಂಡು ಹೋಗ್ಬೇಕು ನೀವು, ಪರ್ಮಿಟ್ ತೊಗೊಂಡು. ಕೇವಲ ನಿಮಗೆ ಆ ಒಂದು ಐಲ್ಯಾಂಡ್ಸಲ್ಲಿ 3 ಗಂಟೆಗಳು ಇರೋಕ್ಕೆ ಮಾತ್ರ ಪರ್ಮಿಷನ್ನು. ಅದಾದಮೇಲೆ ನೀವು ತಕ್ಷಣ ವಾಪಸ್ ಬರಬೇಕಾಗತ್ತೆ. ಅದಾದಮೇಲೆ ಅದೇ ರಾಸ್ ಮತ್ತು ಸ್ಮಿತ್ ಐಲ್ಯಾಂಡ್ಸಿಂದ 4 ಅವರ್ಸ್ ಬೋಟಲ್ಲಿ ಹೋದರೆ ನಿಮಗೆ ಒಂದು ಸ್ಪೆಷಲ್ ಆದ ಜಾಗ ಸಿಗುತ್ತೆ. ಅದೇನಪ್ಪ ಅಂದರೆ ಲ್ಯಾಂಡ್ ಫಾಲ್ ಐಲ್ಯಾಂಡ್. ಈ ಒಂದು ಲ್ಯಾಂಡ್ ಫಾಲ್ ಐಲ್ಯಾಂಡಿಂದ ಕೇವಲ 20 ಕಿಲೋಮೀಟರಲ್ಲಿ ಮಯನ್ಮಾರ್ ದೇಶದ ಹಿಡಿತದಲ್ಲಿರುವಂತಹ ಕೊಕ್ಕೋ ಐಲ್ಯಾಂಡ್ ಸಿಗುತ್ತೆ. ಈ ಒಂದು ಲ್ಯಾಂಡ್ ಫಾಲ್ ಐಲ್ಯಾಂಡು ಭಾರತ ದೇಶಕ್ಕೆ ಬಹಳ ಕ್ರಿಟಿಕಲ್ ಪಾಯಿಂಟ್. ಯಾಕೆಂದರೆ ಇಲ್ಲಿಂದ ಕೇವಲ 20 ಕಿಲೋಮೀಟರಲ್ಲಿ ಕೊಕ್ಕೋ ಐಲ್ಯಾಂಡ್ಸ್ ಬರುತ್ತೆ. ಕೊಕ್ಕೋ ಐಲ್ಯಾಂಡ್ಸ್ ಮಯನ್ಮಾರ್ ದೇಶದ ಕಂಟ್ರೋಲಲ್ಲಿ ಇರುವಂತಹ ಭಾಗ. ಈ ಒಂದು ಕೊಕ್ಕೋ ಐಲ್ಯಾಂಡ್ಸ್ ಬಗ್ಗೆ ಸಾಕಷ್ಟು ಸ್ಪೆಕ್ಯುಲೇಷನ್ಸ್ ಇದೆ. ಒಂದೇನಪ್ಪ ಅಂದರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಸ್ವಾತಂತ್ರ್ಯದ ನಂತರ ಇದನ್ನ ಉಡುಗೊರೆಯ ರೂಪದಲ್ಲಿ ಮಯನ್ಮಾರ್ಗೆ ಕೊಟ್ಟರು ಅಂತ. ಬಟ್ ಅದು ಸುಳ್ಳು ಮಾತು. ಯಾಕೆಂದರೆ ರಿಸರ್ಚ್ ಮತ್ತು ಹಿಸ್ಟ್ರಿ ಏನು ಹೇಳುತ್ತಪ್ಪ ಅಂದರೆ ಅಂಡಮಾನ್ ಮತ್ತು ನಿಕೋಬಾರ್ ಐಲ್ಯಾಂಡ್ಸು ಬ್ರಿಟಿಷ್ ಭಾರತ ದೇಶವನ್ನು ಆಳಬೇಕಾದ್ರೆ ಇಲ್ಲಿಂದನೇ ಮೇನ್ಲ್ಯಾಂಡಿಂದ ಅದನ್ನು ಕೂಡ ಆಳ್ತಾಯಿದ್ರು. ಅವರು ಮಯನ್ಮಾರ್ ದೇಶವನ್ನು, ಬ್ರಿಟಿಷರ್ಸು ಮಯನ್ಮಾರ್ ದೇಶವನ್ನು ಕೂಡ ಆಳ್ತಾಯಿದ್ರು. ಆಗ ಆ ಒಂದು ಕೊಕ್ಕೋ ಐಲ್ಯಾಂಡ್ಸ್ ಅಂತ ಏನಿದೆ ಅದನ್ನು ಮಯನ್ಮಾರಿಂದ ಆಳ್ತಾಯಿದ್ರು. ಸೊ 1947ನೇ ಇಸ್ವಿಯಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕ ನಂತರ ಅಂಡಮಾನ್ ನಮ್ಮದಾಯಿತು. 1948ರಲ್ಲಿ ಮಯನ್ಮಾರ್ಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ಕ ನಂತರ ಕೊಕ್ಕೋ ಐಲ್ಯಾಂಡ್ಸ್ ಅವ್ರದ್ದಾಯಿತು. ಸರಿ, ಬ್ರಿಟಿಷರ್ಸು 1948ರಲ್ಲಿ ಮಯನ್ಮಾರ್ಗೆ ಸ್ವಾತಂತ್ರ್ಯ ಕೊಟ್ಟು ಕೊಕ್ಕೋ ಐಲ್ಯಾಂಡ್ಸ್ ಅವ್ರ ಕೈಲಿ ಕೊಟ್ಟರು. ಆದರೆ ಇದಕ್ಕೂ ಚೈನಾಗೂ ಏನು ಸಂಬಂಧ, ಇದಕ್ಕೂ ಭಾರತಕ್ಕೂ ಏನು ಪ್ರಾಬ್ಲಮ್ಮು ಅಂತ ಕೇಳ್ಬೋದು ನೀವು. ಲ್ಯಾಂಡ್ ಫಾಲ್ ಐಲ್ಯಾಂಡಿಂದ ಕೇವಲ 20 ಕಿಲೋಮೀಟರ್ ದೂರ ಇರುವಂತಹ ಕೊಕ್ಕೋ ಐಲ್ಯಾಂಡ್ಸು ಒಂದು ಬಹಳ ಕ್ರಿಟಿಕಲ್ ಪಾಯಿಂಟು. ಇನ್ನೊಂದು ದೇಶದ ಬಾರ್ಡರು ದ್ವೀಪದ ಮೂಲಕ 20 ಕಿಲೋಮೀಟರ್ ಆಕ್ಸೆಸಿಬಿಲಿಟಿ ಇದೆ ಅಂದರೆ ಅದರಲ್ಲಿ ಸಾಕಷ್ಟು ಜಿಯೋಪೊಲಿಟಿಕಲ್ ಟೆನ್ಷನ್ ಇರುತ್ತೆ. 90ರ ದಶಕದಿಂದ ಚೈನಾ ಏನು ಮಾಡ್ತಾ ಇದೆ, ಇಲ್ಲಿ ತನ್ನ ರ್ಯಾಡಾರ್ ಸಿಸ್ಟಮ್ಗಳನ್ನ ಹಾಗೆ ಇನ್ನೂ ಸಾಕಷ್ಟು ಸಿಸ್ಟಮ್ಗಳನ್ನ ಇಟ್ಟು ನಮ್ಮ ಮೇಲೆ ಕಣ್ಣಿಡುವಂತಹ, ನಿಗಾ ವಹಿಸುವಂತಹ ಕಾರ್ಯಾಚರಣೆಯಲ್ಲಿ ನಿರತವಾಗಿದೆ. ಯಾಕೆ? ಅಲ್ಲಿಂದ ಕೊಕ್ಕೋ ಐಲ್ಯಾಂಡ್ಸಿಂದ ಶ್ರೀಹರಿಕೋಟ ನಮ್ಮ ಸ್ಯಾಟಲೈಟ್ ಉಡಾವಣಾ ಕೇಂದ್ರ, ಹಾಗೆ ಒಡಿಸ್ಸಾಲಿರುವಂತಹ ಶ್ರೀ ಅಬ್ದುಲ್ ಕಲಾಂ ದ್ವೀಪ, ಇವೆರಡೂ ನಮ್ಮದು ಸ್ಯಾಟಲೈಟ್ ಲಾಂಚಿಂಗ್ ಪಾಯಿಂಟ್ಸು. ಇಲ್ಲಿಂದ ಸಾಕಷ್ಟು ನಮ್ಮ ಇಂಟೆಲಿಜೆನ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕೊಕ್ಕೋ ಐಲ್ಯಾಂಡ್ಸಲ್ಲಿ ರೆಡಾರ್ ಸಿಸ್ಟಮ್ಸ್ನ ಹಾಕಿ ಕಣ್ಣನ್ನು ಓಪನ್ ಮಾಡಿಕೊಂಡು ಇದನ್ನು ಲಿಸ್ನಿಂಗ್ ಪೋಸ್ಟ್ ಅಂತ ಹೇಳ್ತಾರೆ. ಅಂದರೆ ಎಲ್ಲ ಕೇಳಿಸ್ಕೊಳ್ಳೋದು, ನೋಡೋದು. ನಮ್ಮ ದೇಶಕ್ಕೆ ಕಾಲಿಡೋಕ್ಕಾಗಲ್ಲ, ಆದರೆ ಪಕ್ಕದ ದೇಶದ ಸಹಾಯವನ್ನು ತಗೊಂಡು ಅವರಿಗೆ ಕರಪ್ಷನ್ ಮಾಡಿ ಅಥವಾ ಅಲ್ಲಿ ಬ್ರೈಬ್ ಮಾಡಿ ಈ ಒಂದು ಸೆಟಪ್ನ ಮಾಡ್ಕೊಂಡಿದ್ದಾರೆ ಚೀನಾ ದೇಶದವರು. ಇತ್ತೀಚಿನ ನ್ಯೂಸ್ನ ಪ್ರಕಾರ ಚೈನಾ ದೇಶದವರು ಕೊಕ್ಕೋ ಐಲ್ಯಾಂಡ್ಸಲ್ಲಿ ದೊಡ್ಡ ದೊಡ್ಡ ರನ್ವೇ ಸ್ಟ್ರಿಪ್ಗಳನ್ನು ಮಾಡಿದ್ದಾರೆ. ಸ್ಯಾಟಲೈಟ್ ಇಮೇಜಸ್ ಇದನ್ನು ಪ್ರೂವ್ ಕೂಡ ಮಾಡ್ತಾ ಇದೆ. ಇದರಿಂದ ಏನಾಗುತ್ತೆ, ಚೀನಾ ದೇಶದವರು ತಮ್ಮ ಫೈಟರ್ ಏರ್ಕ್ರಾಫ್ಟ್ಸ್ ಆಗ್ಬೋದು, ಇನ್ನೂ ಸಾಕಷ್ಟು ಮಿಲಿಟರಿ ಎಕ್ವಿಪ್ಮೆಂಟ್ಸ್ನ ಮತ್ತು ಈ ರನ್ವೇನ ನಮ್ಮ ಭಾರತ ದೇಶದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಸಂದರ್ಭ ಒದಗಿ ಬಂದರೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಬಹಳ ಸುಲಭವಾದ ಲಾಂಚ್ ಪ್ಯಾಡ್ ಆಗ್ಬೋದು. ಆದರೆ ಯೋಚನೆ ಮಾಡಿ, ದಿಗ್ಲಿಪುರಲ್ಲಿ ಒಂದು ಏರ್ಪೋರ್ಟ್ ಇಲ್ಲ ಅಥವಾ ಒಂದು ಏರ್ ಸ್ಟ್ರಿಪ್ ಇಲ್ಲ. ಮಾಡುವಂತಹ ಪ್ರಯತ್ನ ಮಾಡಿದ್ರು, ಆದರೆ ಫೇಲ್ ಆಗಿದ್ದಾರೆ. ಸೊ ಇಲ್ಲೂ ಕೂಡ ಇದೊಂದು ಕ್ರಿಟಿಕಲ್ ಜಾಗ ದಿಗ್ಲಿಪುರು. ಇಲ್ಲೂ ಕೂಡ ಸಾಕಷ್ಟು ಡೆವಲಪ್ಮೆಂಟ್ ಆಗಬೇಕು ಇದನ್ನು ಕೌಂಟರ್ ಮಾಡೋದಕ್ಕೆ. ಅಫ್ಕೋರ್ಸ್ ಡಿಫೆನ್ಸರ್ ಅದನ್ನು ಯೋಚನೆ ಮಾಡಿರ್ತಾರೆ ಅಥವಾ ಸೀಕ್ರೆಟಾಗಿ ಮಾಡಿದ್ರು ನಮ್ಮೆಲ್ಲರಿಗೂ ಗೊತ್ತಿರಲ್ಲ. ಅವರದೇ ಆದ ಸ್ವಂತ ರನ್ವೇ ಸ್ಟ್ರಿಪ್ಸು ಎಲ್ಲಿ ಬೇಕೋ ಇರ್ಬೋದು, ವಿ ನೆವರ್ ನೋ. ಅದು ಬೇರೆ ಬೇರೆ ದೇಶದ ಇಂಟೆಲಿಜೆನ್ಸಿಗೆ ಗೊತ್ತಿರುತ್ತೆ, ನಮಗೆ ಗೊತ್ತಿರಲ್ಲ. ಬಟ್ ಇದನ್ನು ಓಪನ್ ಆಗಿ ಒಂದು ಜಿಯೋಪೊಲಿಟಿಕಲ್ ಆಸ್ಪೆಕ್ಟಿಂದ ಡಿಸ್ಕಸ್ ಮಾಡೋದಾದರೆ ಬಹಳ ಇಂಪಾರ್ಟೆಂಟ್, ಬಹಳ ಕ್ರಿಟಿಕಲ್ ಐಲ್ಯಾಂಡ್ಸ್ ಅಂತ ಕರಿಬೋದು. ಅದಕ್ಕೋಸ್ಕರನೇ ಇಲ್ಲಿ ನೀವು ಪ್ರತಿಯೊಂದು ಐಲ್ಯಾಂಡ್ಗೆ ಹೋಗ್ಬೇಕಾದ್ರೂ ತುಂಬ ಪರ್ಮಿಷನ್ಸು, ತುಂಬ ಸ್ಕ್ರೂಟಿನಿ ಮತ್ತು ಎಷ್ಟೋ ಜಾಗಗಳಿಗೆ ನಿಮ್ಮನ್ನು ಬಿಡಲ್ಲ. ಯಾಕೆ ಹೇಳೋದು ಅಂದರೆ ಇದೇ ಕಾರಣಕ್ಕೆ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಏನಂದರೆ, ಇವಾಗ ಇತ್ತೀಚೆಗೆ ನಿಮ್ಮೆಲ್ಲರಿಗೂ ಗೊತ್ತಾಯಿತು ಸ್ಟ್ರೈಟ್ ಆಫ್ ಹಾರ್ಮೂಸ್ ಅಂತ ಇರಾನ್ ದೇಶ ಹೇಗೆ ಒಂದು ಚೋಕ್ ಪಾಯಿಂಟ್ನ ಕ್ರಿಯೇಟ್ ಮಾಡಿ 35-40 ಕಿಲೋಮೀಟರ್ಲಿ ಇಡೀ ವಿಶ್ವದ ಎಲ್ಲ ಶಿಪ್ಗಳನ್ನು ನಿಲ್ಲಿಸಿ ನಮ್ಮ ಯಾರಿಗೂ LPG ಗ್ಯಾಸು, ಪೆಟ್ರೋಲು, ಡೀಸೆಲು ಬರ್ದಂಗೆ ಮಾಡಿತು. ಅದು ಹೆಂಗೆ ಸಾಧ್ಯ ಆಯಿತು ಅಂದರೆ ಆ ಸ್ಟ್ರೈಟಿಂದ. ಅದೇ ಥರ ಭಾರತ ದೇಶದಲ್ಲೂ ಕೂಡ ಒಂದು ಬಹಳ ಮುಖ್ಯವಾದ ಸ್ಟ್ರೈಟ್ ಇದೆ, ಅದು ಸ್ಟ್ರೈಟ್ ಆಫ್ ಮಲಕ ಅಂತ ಕರೀತಾರೆ. ಇಲ್ಲಿಂದನೇ ಪಾಸ್ ಆಗೋದು. ಈ ಒಂದು ಸ್ಟ್ರೈಟ್ ಆಫ್ ಮಲಕ ಎಷ್ಟು ಕ್ರಿಟಿಕಲ್ ಅಂದರೆ, ಇಡೀ ಚೀನಾ ದೇಶದ ಏನು ಸೀ ಟೈಮ್ ಅಥವಾ ಮ್ಯಾರಿಟೈಮ್ ಬಿಸ್ನೆಸ್ ಇದೆ ಅದಷ್ಟು ನಡೆಯೋದು ಈ ಒಂದು ಸ್ಟ್ರೈಟ್ ಮೂಲಕ. ಅಕಸ್ಮಾತ್ ಯುದ್ಧ ಆದರೆ ಅಥವಾ ಅಕಸ್ಮಾತ್ ಭಾರತ ದೇಶ ಚೀನಾ ದೇಶವನ್ನು ಚೋಕ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ, ಸ್ಟ್ರೈಟ್ ಆಫ್ ಮೂಲಕ ಏನಾದ್ರು ಕ್ಲೋಸ್ ಮಾಡಿದ್ರೆ ಚೀನಾ ದೇಶಕ್ಕೆ ಒಂದೇ ಒಂದು ಶಿಪ್ ಕೂಡ ಎಂಟರ್ ಆಗ್ದಂಗೆ ನೋಡ್ಕೋಬೋದು. ಇದರಿಂದ ಚೀನಾ ದೇಶಕ್ಕೆ ದೊಡ್ಡ ಹೊಡೆತ ಆಗುತ್ತೆ. ಇದೇ ಕಾರಣಕ್ಕೆ ಚೀನಾ ದೇಶದವರು ಕೊಕ್ಕೋ ಐಲ್ಯಾಂಡ್ಸ್ನ ಬಹಳ ಕ್ರಿಟಿಕಲ್ ಪಾಯಿಂಟ್ ಅಂತ ಅರ್ಥ ಮಾಡಿಕೊಂಡು, ಮಯನ್ಮಾರ್ ಆಲ್ರೆಡಿ ಒಂದು ಮಿಲಿಟ್ರಿ ಆಳ್ತಾ ಇರುವಂತಹ ದೇಶ, ಅಲ್ಲಿ ಆಲ್ರೆಡಿ ಸಿವಿಲ್ ವಾರ್ ನಡೀತಾ ಇದೆ. ಸಿವಿಲ್ ವಾರಲ್ಲಿ ಸಾಕಷ್ಟು ದೇಶಗಳ ಕೈವಾಡ ಕೂಡ ಇದೆ. ಅದರಲ್ಲಿ ಒಂದು ಚೈನಾ ಭಾರತ ದೇಶದ ಮೇಲೆ ಹಿಡಿತವನ್ನು ಸಾಧಿಸಲು ಈ ಒಂದು ಕೊಕ್ಕೋ ಐಲ್ಯಾಂಡ್ಸ್ನ ಕಂಟ್ರೋಲಿಗೆ ತೊಗೊಂಡು ಸಾಕಷ್ಟು
ಈ ರೀತಿ ಯಾವತ್ತಾರು ಮಲಕಾ ಸ್ಟ್ರೈಟ್ಗೆ ನಾವು ತೊಂದರೆ ಆದರೆ ಆ ಒಂದು ಪ್ರಾಬ್ಲಮ್ನ ಫೇಸ್ ಮಾಡೋದಕ್ಕೆ ಸಿದ್ಧವಾಗಬೇಕು ಅಂತ ಇವಾಗಿಂದಲೇ ತಯಾರಾಗ್ತಾರೆ. ಒಂದು ಸೈಡು ಚೈನಾದವ್ರು ಕಿರಿಕಾದರೆ ಇನ್ನೊಂದು ಸೈಡು ಮಯನ್ಮಾರ್ನ ರೋಹಿಂಗ್ಯಾ ಜನಗಳ ಕಿರಿಕು. ರೋಹಿಂಗ್ಯಾ ಜನಗಳು ಬೆಂಗಳೂರಿಗೆ ಬಂದು ತಲುಪಿಟ್ಟಿದ್ದಾರೆ. ಇನ್ನು ಸಮುದ್ರದ ಮೂಲಕ ದಿಗ್ಲಿಪುರಿಗೆ ಬಂದು ತಲುಪಲ್ವಾ, ಇಲ್ಲೇ ಮೇಲ್ಗಡೆ ಕೊಕ್ಕೋ ಐಲ್ಯಾಂಡು, ಅದ್ರ ಮೇಲೆ ಮಯನ್ಮಾರ್ನ ಬೇಕಷ್ಟು ಬೇರೆ ಬೇರೆ ಐಲ್ಯಾಂಡ್ಸು, ಅದಾದಮೇಲೆ ಮೇನ್ಲ್ಯಾಂಡ್ ಮಯನ್ಮಾರ್ ಇದೆ. ಅಲ್ಲಿಂದ ಸಮುದ್ರದಿಂದ ಡ್ರಿಫ್ಟ್ ಆಗಿ ರಹೈನ್ ಸ್ಟೇಟಿಂದ, ಯಾಕೆಂದರೆ ರಹೈನ್ ಸ್ಟೇಟ್ ಕೂಡ ಕೋಸ್ಟಲ್ ರೀಜನ್ನು, ಆ ಒಂದು ರೀಜನಿಂದ ಮಯನ್ಮಾರ್ ಸರ್ಕಾರ ರೋಹಿಂಗ್ಯಾ ಜನಗಳನ್ನು ಇಟ್ಟಾಡಿಸ್ಕೊಂಡು ಸಾಯಿಸ್ತಾಯಿದ್ರು. ಸೊ ಎಷ್ಟೋ ಜನ ಓಡೋಗಿ ಬೇರೆ ಬೇರೆ ಕಡೆ ಬಾಂಗ್ಲಾದೇಶು ಬೇರೆ ಕಡೆ ಎಲ್ಲ ಓಡಾಡಿದ್ರು. ಆದರೆ ಕೆಲವು ಜನಗಳು ಇಲ್ಲಿಗೂ ಕೂಡ ದಿಗ್ಲಿಪುರ್ಗೂ ಕೂಡ ಬಂದು ಸೇರಿಕೊಂಡ್ರು ಅಂತ ಕ್ಲಿಯರ್ ಆದ ಮಾಹಿತಿ ಇದೆ. ಅಲ್ಲಿ ಬೋರ್ಡಲ್ಲಿ ಕೂಡ ಇದೆ, ರೋಹಿಂಗ್ಯಾ ಜನಗಳು ಇಲ್ಲಿಗೆ ಬರೋ ಹಾಗಿಲ್ಲ, ಇಲ್ಲಿ ನಿಮ್ಗೆ ಎಂಟ್ರಿ ಇಲ್ಲ ಅನ್ನೋದನ್ನು ಇಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಬಟ್ ಇಲ್ಲಿಯ ಲೋಕಲ್ಸ್ ಹೇಳೋ ಪ್ರಕಾರ ಸಾಕಷ್ಟು ರೋಹಿಂಗ್ಯಾಗಳು ಆಲ್ರೆಡಿ ಇಲ್ಲಿ ಬಂದು ಸೆಟ್ಲು ಕೂಡ ಆಗಿಬಿಟ್ಟಿದ್ದಾರೆ. ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸು ಕೇವಲ ಒಂದು ಟೂರಿಸ್ಟಿಕ್ ಜಾಗ ಅಲ್ಲ, ಇಡೀ ವಿಶ್ವದ ಮಾರ್ಕೆಟ್ಗೆ ಒಂದು ಅದ್ಭುತವಾದ ಮಾರ್ಕೆಟ್ ಪ್ಲೇಸು. ಹಾಗೆ ಭಾರತ ದೇಶಕ್ಕೆ ಒಂದು ಗಿಫ್ಟಾಗಿ ಬಂದಿರುವಂತಹ ಪ್ರಾಕೃತಿಕ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಅಂತ ಕರಿಬೋದು. ಯಾಕೆಂದರೆ ಇವಾಗ ನೋಡಿ, ಅಮೆರಿಕಾದವರು 4 ಏರ್ಕ್ರಾಫ್ಟ್ ಕ್ಯಾರಿಯರ್ಸನ್ನು ಪರ್ಷಿಯನ್ ಗಲ್ಫಲ್ಲಿ ಇರಾನ್ ವಿರುದ್ಧ ಯುದ್ಧ ಮಾಡೋದಕ್ಕೆ ತೊಗೊಂಬಂತು. ಏರ್ಕ್ರಾಫ್ಟ್ ನೌಕೆಗಳು ಏನು ಕೆಲಸ ಮಾಡುತ್ತೆ, ಅದರ ಮೇಲೆ ಆ ಒಂದು ಶಿಪ್ಗಳ ಮೇಲೆ ನೀವು ರನ್ವೇ ಮಾಡಿಕೊಂಡು ರೆಡಿ ಇರುತ್ತೆ. ಸೊ ಅದ್ರ ಮೇಲೇ ಏರ್ಕ್ರಾಫ್ಟ್ಗಳಿರುತ್ತೆ. ಯಾವಾಗ ಬೇಕೋ ಟೇಕ್ ಆಫ್ ಮಾಡ್ತಾರೆ, ಯಾವಾಗ ಬೇಕೋ ಸಮುದ್ರದ ಮೇಲೆ ಲ್ಯಾಂಡಿಂಗ್ ಮಾಡ್ತಾರೆ. ಅದಕ್ಕೆ ಯೂಸ್ ಮಾಡುವಂತಹ ನೌಕೆಗಳಿವು. ಆದರೆ ಭಾರತ ದೇಶದ ದೃಷ್ಟಿಯಿಂದ ಈ ಅಂಡಮಾನ್ ದ್ವೀಪಗಳು 100 ಏರ್ಕ್ರಾಫ್ಟ್ ಕ್ಯಾರಿಯರ್ ಇದ್ದ ಹಾಗೆ ಎಲ್ಲಿ ಬೇಕೋ ಲಾಂಚ್ ಪ್ಯಾಡ್ ಆಗಿ ನಾವು ಯೂಸ್ ಮಾಡ್ಬೋದು. ಇಡೀ ವಿಶ್ವದ 30% ಮಾರ್ಕೆಟ್ ಇಲ್ಲಿಂದನೇ ನಡೆಯೋದು, ಅಂದರೆ ಸೀ ರೂಟ್ಸು. ಇದು ಕೂಡ ನಮ್ಮ ಕೈಯಲ್ಲಿರುವಂತಹ ಅತ್ಯದ್ಭುತವಾದ ಒಂದು ಅಸ್ತ್ರ. ಅಂದರೆ ಇನ್ನೊಬ್ಬರನ್ನ ಬ್ಲ್ಯಾಕ್ ಮೇಲ್ ಮಾಡೋದಕ್ಕಲ್ಲ, ಯಾವ ಥರ ತೊಂದರೆಗೆ ಸಿಗಾಕೊಂಡಾಗ ಈ ಒಂದು ಸ್ಟ್ರೈಟ್ ಅಥವಾ ಈ ಒಂದು ಜಾಗ ಖಂಡಿತ ಬಹಳ ಯೂಸಿಗೆ ಬರುತ್ತೆ ನಮ್ಮ ಭಾರತ ದೇಶಕ್ಕೆ. ಅದಕ್ಕೋಸ್ಕರ ಅಂಡಮಾನ್ನ ಎಲ್ಲ ರೀತಿ ಉಳಿಸೋದಕ್ಕೆ ಬೆಳೆಸೋದಕ್ಕೆ ಭಾರತ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಇನ್ನೂ ಮಾಡಲಿ ಅಂತ ಆಶಿಸೋಣ. ಅದಕ್ಕೋಸ್ಕರನೇ ಭಾರತ ದೇಶ ಟ್ರೈ ಡಿಫೆನ್ಸ್ ಸಿಸ್ಟಮನ್ನು ಇಲ್ಲಿ ಅಳವಡಿಸಿರೋದು. ಭಾರತೀಯ ನೌಕಾಪಡೆ, ಭಾರತೀಯ ವಾಯುಪಡೆ, ಹಾಗೆ ನಮ್ಮ ಆರ್ಮಿ 3 ಕೂಡ ಇಲ್ಲಿ ಸ್ಟೇಷನ್ಸ್ನ ಮಾಡಿಕೊಂಡು ಹೆವಿಲಿ ಫಾರ್ಟಿಫೈ ಮಾಡಿದ್ದಾರೆ. ಎಷ್ಟೋ ಐಲ್ಯಾಂಡ್ಸ್ಗೆ ಯಾಕೆ ಕಾಲಿಡೋದಕ್ಕೆ ಬಿಡಲ್ಲ ಅಂದರೆ ಇಲ್ಲಿ ಸಂಪೂರ್ಣವಾಗಿ ಡಿಫೆನ್ಸ್ ಸಿಸ್ಟಮ್ಸನ್ನು ಮತ್ತು ಎಲ್ಲ ನಮಗೇನೊಂದು ಯುದ್ಧ ಹೋರಾಡೋದಕ್ಕೆ ಏನೇನು ಬೇಕೋ ಅಷ್ಟನ್ನು ಕೂಡ ಇಲ್ಲಿ ಸಿದ್ಧವಾಗಿ ಇಟ್ಟಿದ್ದಾರೆ. ಭಾಳ ಖುಷಿಯಾಗುತ್ತೆ, ಭಾಳ ಹೆಮ್ಮೆ ಆಗುತ್ತೆ. ಈ ರೀತಿ ನಮ್ಮ ದೇಶದ ಪಡೆಗಳು ಇಲ್ಲಿ ದೂರದ ಅಂಡಮಾನ್ನಲ್ಲಿ ಕಾವಲು ಕಾಯ್ತಾ ಇರೋದನ್ನು ನೋಡಿ. ಯಾಕಂದರೆ ಮನೆಗಳಿಂದ ಆಲ್ಮೋಸ್ಟ್ ತುಂಬಾ ನಾವು ಅನ್ಕೋಬೋದು ಈಗ ಲಡಾಖು, ಕಾಶ್ಮೀರು, ಪಾಕಿಸ್ತಾನ್ ಗಡಿ ಮಾತ್ರ ಬಹಳ ಮುಖ್ಯ, ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಎಕ್ಸ್ಟ್ರೀಮ್ ವೆದರಲ್ಲಿ ಅಂತ. ಇಲ್ಲಿ ಸಮುದ್ರದ ಮಧ್ಯ ಭಾರತದಿಂದ ಮೈನ್ಲ್ಯಾಂಡಿಂದ ಆಲ್ಮೋಸ್ಟ್ 1700 ಕಿಲೋಮೀಟ್ರ್ ದೂರ ಬಿಸಿಲು, ಉರಿ ಬಿಸಿಲು, ಹ್ಯುಮಿಡಿಟಿ, ಉಪ್ಪು ನೀರು, ಇದ್ರ ಮಧ್ಯ ಎಕ್ಸ್ಟ್ರೀಮ್ ಕಂಡೀಷನ್ಸ್ ನಡುವೆ ಕೆಲಸ ಮಾಡ್ತಿರುವಂತಹ ನಮ್ಮ ಆರ್ಮ್ ಫೋರ್ಸಸ್ ಕೂಡ ಅಷ್ಟೇ ಕಷ್ಟಪಡ್ತಾ ಇದ್ದಾರೆ. ಅವರೆಲ್ಲರಿಗೂ ನಮ್ಮ ಕಡೆಯಿಂದ ಸಲ್ಯೂಟ್. ಜೈ ಹಿಂದ್. ಬಹಳ ಮುಖ್ಯವಾದ ವಿಷಯ ಅಂದರೆ ನಮ್ಮ ಚೆನ್ನೈಯಿಂದ ಅಂಡಮಾನ್ಗೆ ಅಂಡರ್ ವಾಟರ್ ಕೇಬಲ್ನ ಹಾಕಿದ್ದಾರೆ. ಅದಕ್ಕೆ ಇವಾಗ ಅಂಡಮಾನ್ನಲ್ಲಿ ನೀವು ಇಂಟರ್ನೆಟ್ ಬಳಕೆಯನ್ನು ಅಥವಾ ವೈಫೈ ಬಳಕೆಯನ್ನು ಎಲ್ಲ ಕಡೆ ಮಾಡ್ಬೋದು. ಆಲ್ಮೋಸ್ಟ್ 60 Mbps 70 Mbps ಸ್ಪೀಡ್ವರೆಗೂ ಸಿಗ್ತಾಯಿದೆ ಇದೇ ಜಾಗದಲ್ಲಿ. ಆದರೆ ಮುಂಚೆ ಇಲ್ಲಿ 300 kbps ಕೂಡ ಸಿಗ್ತಾ ಇರಲಿಲ್ಲವಂತೆ. ನೆನ್ನೆ ರಾತ್ರಿ ಬ್ರದರ್ ಹೇಳ್ತಾಯಿದ್ರು ಆ ಸ್ಟೋರಿನ. ಯೋಚನೆ ಮಾಡಿ, 300 kbps ಅಂದರೆ ಒಂದು ಫೋಟೋ ಓಪನ್ ಮಾಡೋಕ್ಕೂ ಆಗಲ್ಲ, ಒಂದು ಪೋಸ್ಟ್ ಓದೋಕ್ಕೂ ಆಗಲ್ಲ, ಅಥವಾ ಒಂದು ಪೋಸ್ಟ್ ಮಾಡೋಕ್ಕೂ ಆಗಲ್ಲ. ಅದಕ್ಕೆ ಅವರ ಆನ್ಲೈನ್ ಎಕ್ಸಾಮ್ಸ್ ಕೂಡ ಆ ಸಮಯದಲ್ಲಿ ಇದನ್ನು ಕೊಡೋಕ್ಕಾಗಲಿಲ್ಲ ಅಂತ ಬೇಜಾರು ಮಾಡ್ಕೋತಾಯಿದ್ರು. ಅಪ್ಲಿಕೇಶನ್ ಬರೆದಿದ್ದಂತೆ ಎಕ್ಸಾಮಿನರ್ಗೆ, ನಾನು ಫುಲ್ಫಿಲ್ ಮಾಡೋಕ್ಕಾಗಲ್ಲ, ಸೊ ನಾನು ಡೈರೆಕ್ಟಾಗಿ ಬಂದು ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಕೋವಿಡ್ ಟೈಮಲ್ಲಿ ಈಗ ವೆಯ್ಟಿಂಗಲ್ಲಿ ಕೂರಿಸಿದ್ದಾರೆ. ಈಗೇನು ಸ್ವಲ್ಪ ಹೊತ್ತರಲ್ಲೇ ಬೋಟ್ ರೆಡಿ ಆಗುತ್ತೆ, ನಾವು ಹೋಗ್ತೀವಿ ರಾಸ್ ಆ್ಯಂಡ್ ಸ್ಮಿತ್ ಐಲ್ಯಾಂಡ್ಗೆ. ಸೊ ಪರ್ಮಿಟ್ ಬಂದಿದೆ ನಮ್ಮದು. ಡಾಕ್ಯುಮೆಂಟ್ಸ್ ಮುಂದೆ ತೋರಿಸೋಂಗಿಲ್ಲ, ಸೊ ತೋರಿಸಲ್ಲ. ನೋಡಿ ಹಿಂಗಿದೆ ಪರ್ಮಿಟ್ 3 ಇದೆ, 1 2 3. ನನ್ನ ಜೊತೆಗೆ ಬೆಂಗಾಲಿ ಹುಡುಗ ಇದ್ದಾನೆ. आपका पूरा नाम क्या है? ಸುಬೋಜಿತ್ ಮೊಂಡೋಲ್ ಅವನ ಹೆಸರು. ಅವನು ಬಂದಿದ್ದಾನೆ ಬೆಂಗಾಲಿಂದ ಸುತ್ತಾಡೋದಕ್ಕೆ. ಏನು ಕೆಲಸ ಮಾಡ್ತೀಯಪ್ಪ? ಕ್ಯಾ ಕರ್ತೇವೆ ಕಾಮ್? इलेक्ट्रिकल इंजीनियर. ಹಾಂ, ಬಹುತ್ ಬಡಿಯಾ. ಎಲೆಕ್ಟ್ರಿಕಲ್ ಇಂಜಿನಿಯರ್ ಬ್ರೋ. ಲೈಫಲ್ಲಿ ಯಾವ್ದಾರು ಒಂದು ಬೀಚ್ಗೆ ಆರಾಮಾಗಿ ಭಾಳ ಯಾರು ಇರಬಾರ್ದು, ನಾವು ಮಾತ್ರ ಇರಬೇಕು ಅಂತ ಕನ್ಸ್ಕೊಂಡಿದ್ದೆ. ಇವತ್ತು ನನಸಾಗ್ತಾ ಇದೆ. ಆದರೆ ಇವತ್ತು ಹೀರೋಯಿನ್ ಇಲ್ಲ, ಇನ್ನೊಬ್ಬ ಹೀರೋ ಇದ್ದಾನೆ. ಯಾರಿದ್ರೇನು, ದೋಣಿ ಸಾಗಲಿ, ಮುಂದೆ ಹೋಗಲಿ, ದೂರ ತೀರಕ್ಕೆ ಸೇರಲಿ. ಬೋಟ್ ನೋಡಿ, ಬೋಟಲ್ಲೂ ನಮ್ಮ ಹೆಸರಿದೆ.
ನೋಡ್ರಿ ಇವರು ನಮ್ಮ ಸ್ನೇಹಿತರು ಇದಾರಲ್ಲ, आपका नाम क्या है भाई? ಶೇಖರ್ ಅವ್ರ ಅಬ್ಬಾಯ್ ಇಬ್ರು ಲಕ್ಕಿ ಬೋಟ್ ಮ್ಯಾನ್. ಪ್ರತಿ ದಿವಸ ಈ ರೀತಿ ಅದ್ಭುತವಾದ ನೀರಲ್ಲಿ ಆಟ ಆಡ್ಬೋದು, ಈಜಾಡ್ಬೋದು. ನಾವೆಲ್ಲ ಇದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಬರಬೇಕು, ಆದ್ರೆ ಇವರು ಪ್ರತಿ ದಿವಸ ಇದರಲ್ಲೇ ಬದುಕ್ತಾರೆ. ಆಮೇಲೆ ಟರ್ಟಲ್ ತೋರಿಸ್ತೀವಿ ಅಂತ ಹೇಳಿದ್ರು. ನೀರೊಳಗೆ ಇಳಿದೆ ನೆಲದ ಮೇಲೆ ಇಳಿತಾ ಇದೀನಿ ಅನ್ನಷ್ಟು ತಿಳಿ ಇದೆ ನೀರು. ಹೆಂಗಿದೆ ವಾ. ಸ್ವಾಗತ ಎಲ್ಲರಿಗೂ ರಾಸ್ ಹಾಗೆ ಸ್ಮಿತ್ ದ್ವೀಪಕ್ಕೆ. ಪಿಕ್ಚರ್ ಅಲ್ಲಿ ಅಮಿಷಾ ಪಟೇಲ್, ಹೃತಿಕ್ ರೋಷನ್ ಒಂದು ಐಲ್ಯಾಂಡ್ ಅಲ್ಲಿ ಕಳೆದೋಗ್ತಾರಲ್ಲ, ಆ ತರ ಒಂದು ಐಲ್ಯಾಂಡಿಗೆ ಬಂದಿದ್ವಿ. ಎಂತ ಜಾಗ. ಸ್ವಾಗತ ಎಲ್ಲರಿಗೂ ರಾಸ್ ಹಾಗೆ ಸ್ಮಿತ್ ಐಲ್ಯಾಂಡ್ಗೆ. ಇದು ಪ್ರಪಂಚದ ಬಹಳ ರೇರ್ ಲೊಕೇಶನ್. ಯಾಕೆ ಅಂದ್ರೆ ಪ್ರಕೃತಿನೇ ಒಂದು ಬ್ರಿಡ್ಜ್ ನ ನಿರ್ಮಾಣ ಮಾಡಿಬಿಟ್ಟಿದೆ. ಈಗ ರಾಮ ಸೇತುವೆಯಲ್ಲಿ ಹನುಮಂತರೆಲ್ಲ ಸೇರ್ಕೊಂಡು ವಾನರ ಸೇನೆ ಸೇರ್ಕೊಂಡು ಕಲ್ಲುಗಳನ್ನ ಇಟ್ಟು ಶ್ರೀಲಂಕಾಗೆ ದಾರಿ ಮಾಡಿದ್ರಲ್ಲ 35 ಕಿಲೋಮೀಟರ್, ಅದೇ ರೀತಿ ಇಲ್ಲಿ ಪ್ರಕೃತಿನೇ ಒಂದು ಸ್ಯಾಂಡ್ ಬಾರ್ ಅನ್ನ ಸೇತುವೆಯ ರೂಪದಲ್ಲಿ ಹಾಕ್ಬಿಟ್ಟಿದೆ. ನೋಡಿ ಹೆಂಗಿದೆ ಅಂತ. ನೋಡ್ರಿ ಈ ಕಡೆನೂ ಬೀಚು, ಈ ಕಡೆನೂ ಬೀಚು, ಎರಡು ಕಡೆನೂ ಸಖತ್ತಾಗಿದೆ. ಈ ಕಡೆ ಟರ್ಕಾಯ್ಸ್ ಬ್ಲೂ, ಪ್ಯೂರ್ ಬ್ಲೂ, ಈ ಕಡೆ ಗ್ರೀನು. ಎರಡು ಬೀಚಲ್ಲೂ ಸ್ಪಾರ್ಕ್ಲಿಂಗ್ ಮಾಡ್ಬೋದು, ಆಟ ಆಡ್ಬೋದು, ಸಿಕ್ಕಾಪಟ್ಟೆ ಮಜಾ ಮಾಡ್ಬೋದು. 3 hours ಟೈಮ್ ಇದೆ. ಕಳೆದು ಹೋಗ್ಬಿಟ್ಟಿದ್ದೀನಿ ಈ ಜಾಗಕ್ಕೆ ಬಂದು. ಈ ಸ್ಯಾಂಡ್ ಬಾರ್ ಇಂದ ಆ ಕಡೆ ಹೋದ್ರೆ ರಾಸ್ ಐಲ್ಯಾಂಡು, ಅದು ಫಾರೆಸ್ಟ್ ರಿಸರ್ವ್. ಅಲ್ಲಿ ಖತರ್ನಾಕಾದ ಪಾಂಬು, ಸ್ನೇಕು, ಇನ್ಸೆಕ್ಟ್ಸು ಎಲ್ಲ ಇದೆ. ಈ ಕಡೆ ಸ್ಮಿತ್ ಐಲ್ಯಾಂಡು, ಇಲ್ಲಿ ಸ್ವಲ್ಪ ಶಾಂತವಾಗಿದೆ. ಕೆಲವು ಜನರು ವಾಸ ಮಾಡ್ತಾರಂತೆ. ಸ್ವಲ್ಪ ತೆಂಗಿನ ಮರೆಲ್ಲ, ಅಡಿಕೆ ಮರೆಲ್ಲ ಹಾಕೊಂಡು ಬದುಕ್ತಾ ಇದ್ದಾರೆ. ಬೆಳಗ್ಗೆ ಬಂದು ಸಂಜೆ ಒಳಗೆ ಟೂರಿಸ್ಟ್ಗಳು ವಾಪಸ್ ಹೋಗ್ಬೇಕು. ಬಹಳ ಕಮ್ಮಿ ಜನ ಈ ಜಾಗಕ್ಕೆ ಬರೋದು. ವಾವ್, ಇಡೀ ಬೀಚು ಒಬ್ಬನಿಗೆ ಸಿಗೋದು ಬಹಳ ಅಪರೂಪವಾದ ದರ್ಶನ. ಇವತ್ತು ಸಿಕ್ಕಾಪಟ್ಟೆ ಎಂಜಾಯ್ ಮಾಡೋಣ ಬನ್ನಿ. ಇದೇ ಆ ನ್ಯಾಚುರಲ್ ಸ್ಯಾಂಡ್ ಬಾರು. ಇಲ್ಲಿ ಬಂದು ನಿಂತ್ಕೊಂಡು ಎರಡು ಸೈಡ್ ನೀರನ್ನು ಎಂಜಾಯ್ ಮಾಡ್ಬೋದು. ಈ ಕಡೆಯಿಂದ ಆ ಕಡೆ ಐಲ್ಯಾಂಡ್ ಹೋಗೋದಕ್ಕೆ 75 ರೂಪಾಯಿ ಫಾರೆಸ್ಟ್ ಫೀಸ್ ಕೂಡ ಕಟ್ಟಬೇಕು. ಮಿಸ್ ಮಾಡಿದ್ರೆ ಲೈಫಿನ ಅತ್ಯದ್ಭುತ ಎಕ್ಸ್ಪೀರಿಯನ್ಸಸ್ ಅಲ್ಲಿ ಇದು ಕೂಡ ಒಂದಾಗೋದ್ರಲ್ಲಿ ಡೌಟೇ ಇಲ್ಲ. ನೋಡ್ರಿ ಹೀಗೆ ಬರ್ತಾ ಬರ್ತಾ ಎಲ್ಲ ಕಡೆಯಿಂದ ನೀರು ಬಂದ್ಬಿಡುತ್ತೆ ಸಂಜೆ ಅಷ್ಟೊತ್ತಿಗೆ. ಎದುರುಗಡೆ ಏನ್ ನೋಡ್ತಾ ಇದ್ದೀರಾ, ಅದು ಅಂಡಮಾನ್ ಹಾಗೆ ನಿಕೋಬಾರ್ ದ್ವೀಪ ಸಮೂಹದ ಹೈಯೆಸ್ಟ್ ಪೀಕ್. ಅದರ ಹೆಸರು ಸ್ಯಾಡಲ್ ಪೀಕ್ ಅಂದ್ಬಿಟ್ಟು. ಅಲ್ಲಿಗೆ ನೀವು ಟ್ರೆಕ್ಕಿಂಗ್ ಕೂಡ ಬರ್ಬೋದು. ಸದ್ಯಕ್ಕೆ ನಮಗೆ ಸಮಯ ಇಲ್ಲ, ಅದಕ್ಕೋಸ್ಕರ ಹೋಗಲಿಲ್ಲ. 6 hours ಬೇಕಂತೆ. ಮಾಡ್ರೇಟ್ ಡಿಫಿಕಲ್ಟಿ ಇದೆ, ಅಂದರೆ ಕಷ್ಟ ಇದೆ, ಸುಲಭ ಇಲ್ಲ. ಒಂದು 45 ಡಿಗ್ರಿ ಇನ್ಕ್ಲೈನ್ ಇದೆ ಅಂತ ಆಲ್ಮೋಸ್ಟು, ಬಟ್ ಮಾಡ್ಬೋದು. ನೋಡಿ, ಸ್ಮಿತ್ ಆ್ಯಂಡ್ ರಾಸ್ನ ಲೈಫ್ ಗಾರ್ಡು ಪ್ರತಿ ದಿವಸ ಈ ಅದ್ಭುತವಾದ ಬೀಚಲ್ಲಿ ಸದಾ ಇರ್ತಾರೆ. आपका नाम क्या है? संजय मंडल जी. इವರು बंगाल बंगाली है. बहुत बढ़िया. आप कोई अटक गए तो जाके लेके आएंगे? हाँ, यहाँ पे जैसा कि हम लोग स्विमिंग जोन 2 फ्लैग है, बीच में गेस्ट को वहीं पे स्विमिंग करने के लिए देते हैं, और बाकी स्नॉकिंग वगैरह उन लोग बोट वाले लोग कराते हैं. ओके. और हम लोग बोट पानी में कभी भी गेस्ट रहेगा हम लोग वहाँ पे अलर्ट रहते हैं. ओके ओके. कुछ प्रॉब्लम होगा तो हम लोग को जाना होता है. वो लाइफ बॉय सब लेके जाते हैं. आप एक्सपर्ट स्विमर हो क्या? हाँ, हम लोग को बाकायदा ट्रेनिंग वगैरह होता है. हाँ. इधर तो उतना गहरा भी नहीं है ना ये? नहीं गहरा नहीं. हाँ? नहीं. आराम तो से. यहाँ पे कोई रिस्क नहीं है. हाँ, रिस्क फ्री बीच है. फैमिली भी आके आराम से खेल सकते हैं, बच्चों भी आके खेल सकते हैं. तो सबको इन्फॉर्मेशन दे रहा हूँ ताकि वो जब आए तो बिना डर के आए. ಸೊ ಫ್ಯಾಮಿಲಿ ಬರ್ಬೋದು, ಮಕ್ಕಳು ಬರ್ಬೋದು, ಯಾರೇ ಬಂದರೂ ತೊಂದರೆ ಇಲ್ದಂಗೆ ಆಟ ಆಡ್ಬೋದು. ಅಷ್ಟು ಸೇಫ್ ಆಗಿರುವಂತಹ ಬೀಚು. ಮತ್ತು ಈ ಥರ ಎಲ್ಲ ನೋಡಿ, ವ್ಯೂ ಪಾಯಿಂಟ್ಗೋಸ್ಕರ ಸೀಟಿಂಗು ಎಲ್ಲ ಮಾಡಿಟ್ಟಿದ್ದಾರೆ. ಇದು ಯಾವುದಕ್ಕೂ ನೀವು ದುಡ್ಡು ಕೊಡಬೇಕಾಗಿಲ್ಲ, ಇದೆಲ್ಲ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಇಂಥ ಲೊಕೇಶನಲ್ಲಿ ಈ ಥರ ನೀರು ನೋಡಿಕೊಂಡು ಇಲ್ಲಿ ಮಲ್ಕೊಳ್ಳೋ ಮಜಾನೇ ಬೇರೆ. ಚಿಲ್ಡ್ ಬಿಯರ್ ಒಂದೇ ಮಿಸ್ಸಿಂಗು. ಇಲ್ಲಿ ನೋಡಿ ಏನೇನಿದೆ ಅಂತ. ಎಕೋ ಹಟ್ಟು, ಇದೆಲ್ಲ ಯಾರು ಬೇಕೋ ಬಳಕೆ ಮಾಡ್ಬೋದು ಫ್ಯಾಮಿಲೀಸ್ ಬಂದಾಗ. ನಿಜವಾಗ್ಲೂ ಒಂದು ಪೂರ್ತಿ ದಿವಸ ಕಳೆಯೋದಕ್ಕೆ ಇದಕ್ಕಿಂತ ಅದ್ಭುತ ಜಾಗ ನಮ್ಮ ಭಾರತೀಯರಿಗೆ ಸಿಗೋದು ಬಹಳ ಅಪರೂಪ. ಆಮೇಲೆ ಇದು ಪ್ಲಾಸ್ಟಿಕ್ ಫ್ರೀ ಝೋನ್, ಇಲ್ಲಿ ಪ್ಲಾಸ್ಟಿಕ್ ಹಾಕಂಗಿಲ್ಲ. ಒಳ್ಳೆ ವ್ಯೂ ಪಾಯಿಂಟ್ ಇದೆ, ಅಲ್ಲಿ ಹೋಗ್ಬೋದು ಇಲ್ಲಿ ನಡ್ಕೊಂಡು.
ಆಮೇಲೆ ಟಾಯ್ಲೆಟ್ಸ್ ಮಾಡಿದ್ದಾರೆ. ಸ್ಯಾಂಡ್ ಬಾರ್ ಅಂದರೆ ಇದು ಮಧ್ಯ ನಡ್ಕೊಂಡು ಹೋಗೋದು ಈ ಕಡೆಯಿಂದ ಆ ಕಡೆಗೆ, ಅದು ಸ್ಯಾಂಡ್ ಬಾರು. ಟ್ರೆಕ್ಕಿಂಗ್ ಮಾಡ್ಬೋದು ಕಾಡುಗಳೊಳಗೆ, ಸ್ವಲ್ಪ ಹುಷಾರಾಗಿರಬೇಕು, ಹಾವುಗಳು ಜಾಸ್ತಿ ಇದೆ. ಪ್ರಿಸ್ಟೀನ್ ಬೀಚ್, ಸೊ ತುಂಬ ದೂರ ಅಂತ, ಅದಕ್ಕೆ ನೀವೇ ಪ್ರೈವೇಟ್ ಬೋಟ್ ತೊಗೊಂಬರ್ಬೇಕು. ಸೆಲ್ಫಿ ಪಾಯಿಂಟ್ ಮತ್ತು ಚೇಂಜಿಂಗ್ ರೂಮು, ಟ್ರೀ ಟಾಪ್ ಹಟ್ಟು, ಇದಿಷ್ಟು ಇಲ್ಲಿಯ ಆ್ಯಕ್ಟಿವಿಟೀಸ್. ಅಂಕಲ್ ಜಿ ನಮಸ್ಕಾರ. नमस्कार नमस्कार। आप कब से बनाया ये स्टोर? ये तो 5 साल हो गए। 5 ವರ್ಷದಿಂದ ಮಾಡ್ಕೊಂಡಿದ್ದಾರಂತ. ಓಕೆ, अच्छा चलता है? चलता अभी तो गेस्ट कम थी। ठंडा देते हो? ठंडा नहीं है सर, इधर ठंडा कुछ नहीं मिलता है, नहीं है। तो ठंडा पानी कुछ नहीं, सब कुछ नरम होता है. ओके ओके, क्या क्या बेचते हो? ये जो थोड़ा चाय है, थोड़ा मैगी और बोतल पानी और मिक्स कर देते ಎಲ್ಲ ಬೇಸಿಕ್ಕು, ಮ್ಯಾಗಿ, ಚಿಪ್ಸು, ಒಂದಿಷ್ಟು ಕೂಲ್ ಡ್ರಿಂಕ್ಸು, ಬೇಕು ಅಂದರೆ ನೀರು, ಇದಿಷ್ಟು ಮಾಡ್ತಾರೆ. आप इधर ही रहते हो? आप लकी हो अंकल जी, हमको भी रख दो, मैं भी हाँ इधर ही काम करूँगा मैं आपके साथ. हाँ, मैं कुछ अच्छा शेफ़ हूँ, फ्राइड राइस वाइड राइस सब बना देता हूँ. इधर एक कमरा दे दीजिए, आपका घर दिखाएंगे? नहीं, ये यही मेरा घर है। वो दिखाओ ना आपका घर. और क्या देखा? वो तो किधर कैसे रहते हो इधर? यही तो यही जगह मेरा रहता हूँ। ಇದರಿ ಓ ಇದೇ ನಿಮ್ಮ ಮನೆನಾ? ನೋಡಿ ಅಲ್ಲಿ ಇಷ್ಟರಲ್ಲೆಲ್ಲ ಮನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. आपका तो भगवान ने भी दे दिया घर, इतना सुंदर सा, दोनों बीच के बीच में. ಲೈಫಲ್ಲಿ ಇದು ಎಷ್ಟು ಕಾಸು ಕೊಟ್ಟರು ಈ ಥರ ಒಂದು ದುಡ್ಡು ಲೊಕೇಶನ್ ತೊಗೊಳಕ್ಕಾಗಲ್ಲ ದುಡ್ಡು ಕೊಟ್ಟು. ಇಲ್ಲೇ ಸಮುದ್ರದ ಅಂಕಲ್ ನಮಗೆ ಸಮುದ್ರದ ಮ್ಯಾಗಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಅಂಕಲ್. ಬ್ರದರ್ ಮೊಂಡೋಲು 50 ರೂಪಾಯಿ ಕೊಟ್ಟು ಒಂದೊಂದಕ್ಕೆ ಮ್ಯಾಗಿ ತೊಗೊಂಡಿದ್ದೀವಿ. ಮ್ಯಾಗಿ ತೊಗೊಂಬಂದು ನಮಗೋಸ್ಕರ ಮಾಡಿರೋ ಸ್ಪೆಷಲ್ ಜಾಗದಲ್ಲಿ ಮ್ಯಾಗಿ ತಿಂತೀವಿ. ನೋಡಿ ಹೆಂಗೆ ಮಾಡಿದ್ದಾರೆ ಜಾಗ. ಸಮುದ್ರದ ವ್ಯೂ ಪಾಯಿಂಟು, ಸಮುದ್ರವನ್ನು ಎಂಜಾಯ್ ಮಾಡ್ತಾ ಮ್ಯಾಗಿ ತಿನ್ಬೋದು ಇಲ್ಲಿ. ಅದು ಹೈಕೋರ್ಟ್ವರೆಗಂತೆ, ನಮ್ಮನ್ನ ಓಡಿಸ್ಬಿಟ್ರು ಅಲ್ಲಿಂದ, ಅದಕ್ಕೆ ನಮಗೆ ಬೇಡ ಆ ಜಾಗ. ನೋಡಿ ಇದೇ ಬೆಟ್ರ್ ಆಗಿದೆ. ನಾನು ಮೊಂಡಲು ಹೊಸ ಐಡಿಯಾ ಮಾಡಿದ್ದೀವಿ. ಅಲ್ಲೆಲ್ಲೋ ಡಬ್ಬಾ ಥರ ತಿನ್ನೋದಕ್ಕಿಂತ ಸಮುದ್ರದ ಒಳಗೆ ಬಂದು ಮ್ಯಾಗಿ ತಿನ್ನೋಣ ಅಂತ. ಹಾಂ, ಸಮುದ್ರಕ್ಕೆ ಅಂದರ್ ಮ್ಯಾಗಿ ಖಾಯಂಗೆ ನಾ? ಸಮುದ್ರದ ಒಳಗೆ ಮ್ಯಾಗಿ ತಿನ್ನೋದು. ನೀವು ನೋಡಿ, ಫಸ್ಟ್ ನಾನು ತಿಂತೀನಿ. ನೋಡಿ, ಸಮುದ್ರದ ಒಳಗೆ ಮ್ಯಾಗಿ ತಿಂತಾ ಇದೀವಿ. ಅವರು ಗೌರ್ಮೆಂಟ್ ಅವರಂತೆ, ಅಲ್ಲಿ ನಮ್ಮ ಜಾಗ ಕೊಡಲ್ವಂತೆ. ಈ ಸಮುದ್ರ ಯಾರಪ್ಪಂದು ಅಲ್ಲ, ನಮ್ಮದು ಅಲ್ವಾ? ನಾವಿಲ್ಲಿ ತಿಂತೀವಿ ಮ್ಯಾಗಿನ. ಸರ್ಕಾರ ಹಮ್ಸೆ ಬಂತಾ है, टैक्स पेयर से बनता है. हमको ही बाहर कर दिया सालों ने. तो हम लोग खाएंगे इधर। हाँ, समंदर में खाएं, डुबा के खा, खिला के खा, मजा लेके खा. सॉल्ट कम हो गया तो सॉल्ट डाल दे. ಇಡೀ ಬೀಚ್ ಅಲ್ಲಿ ನಾನು ಒಬ್ಬರೇ ಇದ್ದೀನಿ, ಗ್ಲೋಬಲ್ ಕನ್ನಡಿಗ. ಎಲ್ರು ಹೇಗಿದ್ದೀರಾ? ಎಂತ ಜಾಗ ಗುರು, ಒಂಥರ ಕನಸೋ ನನಸೋ ಗೊತ್ತಾಗ್ತಿಲ್ಲ. ಹಾತ್ ಮೇಲೆ ಭಾಯ್ ಹಮ್ ದಿಖಾಯೆ ಥೋಡಾ. ಅಬ್ಬಾ, ಎಂತ ಜಾಗ ರೀ, ಎಂತ ಜಾಗ ನೋಡಿ ಹೆಂಗಿದೆ ಅಂತ. ಆಹಾ, जगह कैसा लगा सर? आप किधर से हो? हम तो मेरा पोस्टिंग पोर्ट ब्लेयर में है। पोर्ट ब्लेयर ಅಲ್ಲಿ ಇದ್ದಾರೆ ಕೆಲಸ ಮಾಡ್ತಾರೆ. ಓಕೆ, कैसा लग रहा है सर ये जगह? ये तो लाजवाब, हाँ? लाजवाब। ऐसा कोई जगह देखा आपने अभी तक? हाँ, वर्ल्ड में कहीं नहीं है। ಇಡೀ ವರ್ಲ್ಡ್ ಅಲ್ಲ ಈ ತರ ಜಾಗ ಇಲ್ಲ. ಎಲ್ಲರೂ ಅಂಡಮಾನಿಗೆ ಬನ್ನಿ, ಎಂಜಾಯ್ ಮಾಡಿ. ಹಲೋ ಸರ್, वर्ल्ड में नहीं। बेस्ट जगह। ವಾಹ್, ರಾಸ್ ಅಂಡ್ ಸ್ಮಿತ್ ಬೆಸ್ಟ್ ಐಲ್ಯಾಂಡ್ಸ್. ये लगता है कि स्विमिंग पूल में हम लोग। ಅಲ್ವಾ? ಸ್ವಿಮ್ಮಿಂಗ್ ಪೂಲ್ ಗಿಂತ ಚೆನ್ನಾಗಿದೆ. ಸ್ವಿಮ್ಮಿಂಗ್ ಪೂಲ್ से भी क्लीन है. स्विमिंग पूल से भी clean। ನ್ಯಾಚುರಲ್ ಸ್ವಿಮ್ಮಿಂಗ್ ಪೂಲ್ ದುನಿಯಾ ಕಾ. ಎಲ್ಲರ ಅಭಿಪ್ರಾಯ ತುಂಬಾ ಸೂಪರ್. ಇದ್ರ ಮೇಲೆ ಮಾತ್ರ ಮಸ್ಟ್ ವಿಸಿಟ್. ಪರ್ಮಿಟ್ ತೊಗೊಂಡಿದ್ದೀವಿ 25 ರೂಪಾಯಿ ಕೊಟ್ಬಿಟ್ಟು. ನಾವು ಇವಾಗ ಸ್ಮಿತ್ ರಾಸ್ ಕಡೆಗೆ ಹೋಗ್ತಾ ಇದ್ದೀವಿ. ನಮಗೊಂದು ಸಿ ಅರ್ಚಿನ್ ಸಿಕ್ಕಿದೆ. ಹೆಂಗಿದೆ ಅಂತ, ಮುಳ್ಳು ಯಪ್ಪ ಸತ್ತೋಗ್ಬಿಟ್ಟಿದೆ, ತೀರಕ್ಕೆ ಬಂದು ಬಿದ್ದಿದೆ. ಯಪ್ಪ
ಯಪ್ಪ ಎಷ್ಟು ಮುಳ್ಳಂದಿ ಇರುತ್ತಲ್ಲ ಅದೇ ರೀತಿ ಇದು ಸಮುದ್ರದ ಮುಳ್ಳಂದಿ. ಎಷ್ಟು ಶಾರ್ಪ್ ಇದೆ ಅಂದರೆ ಗೊತ್ತಿಲ್ಲ ಇದು ಪಾಯ್ಸನಸ್ ಅಲ್ವಾ ಅಂತ. ಸಿಕ್ತು ಕೈಯಲ್ಲಿ ಎತ್ಕೊಂಡು ಆಟ ಆಡ್ತಾಯಿದ್ದೀವಿ. ಬಿಸಾಕ್ಬಿಡಪ್ಪ ಯಾಕೆ ಆಮೇಲೆ. ಇನ್ನು ಸ್ವಲ್ಪ ಹೊತ್ತರಲ್ಲಿ ನಾವು ಇವಾಗ ರಾಸ್ ಐಲ್ಯಾಂಡ್ಗೆ ಹೋಗ್ತೀವಿ. ಈಗ ನಾವು ಅಫಿಷಿಯಲ್ ಆಗಿ ರಾಸ್ ಐಲ್ಯಾಂಡ್ಗೆ ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ಈ ರಾಸ್ ಐಲ್ಯಾಂಡ್ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಹಾಗೆ ರಿಸರ್ವ್. ಇದಕ್ಕೆ ಮತ್ತಿನ್ನೊಂದು ಪರ್ಮಿಷನ್ ತಗೋಬೇಕು. ಭಾರತೀಯ ಸಿಟಿಸನ್ಸ್ಗೆ 75 ರೂಪಾಯಿ ಕಟ್ಟಬೇಕು, ಫಾರಿನರ್ಸ್ ಜಾಸ್ತಿ. ಹಾಗೆ ಸ್ಟೂಡೆಂಟ್ಸ್ ಮತ್ತು ಟೀಚರ್ಸ್ಗೆ ಉಚಿತ. ಸ್ಟಿಲ್ ಕ್ಯಾಮ್ರಾ, ವಿಡಿಯೋ ಕ್ಯಾಮ್ರಾ, ಡಾಕ್ಯುಮೆಂಟ್ರಿ ಫೀಚರ್ ಫಿಲ್ಮ್ ಶೂಟಿಂಗ್ಗೆ 300 ರೂಪಾಯಿ ಆಗುತ್ತೆ. ವಿಡಿಯೋ ಕ್ಯಾಮ್ರಾ ಇದ್ದರೆ 500, ಸ್ಟಿಲ್ ಕ್ಯಾಮ್ರಾ ಇದ್ದರೆ 50. ನಾವು ಶೂಟಿಂಗ್ ಮಾಡೋದು ಫೋನಲ್ಲಿ, ಸೊ ನೋ ಪ್ರಾಬ್ಲಮ್. ನಾವು ನಾರ್ಮಲ್ ಟೂರಿಸ್ಟ್ ಬರ್ತಾರೆ ಆರಾಮ್ ಸುತ್ತಾಡ್ಬೋದು. ಬನ್ನಿ, ಸ್ವಾಗತ ಎಲ್ಲರಿಗೂ ರಾಸ್ ದೀಪಕ್ಕೆ. ಯಾವಾಗಲೂ ಕಂಪ್ಲೇಂಟ್ ಮಾಡ್ತಾ ಇದ್ರಿ ಹುಡುಗಿರ ಜೊತೆಗೆ ಸುತ್ತಾಡ್ತೀರಾ, ಹುಡುಗಿರ ಜೊತೆ ವೀಡಿಯೋ ಮಾಡ್ತೀರಾ ಅಂತ. ಎಲ್ಲರ ಜೊತೆಗೂ ಮಾಡಿದ್ದೀನಿ. ಆದರೆ ನೀವು ನೋಡೋದು ಬರೀ ಹುಡುಗಿರ ಜೊತೆ ಮಾಡಿರೋ ವೀಡಿಯೋ ಮಾತ್ರ. ಇವತ್ತು ಹುಡುಗ ಇದೆ ನನ್ನ ಜೊತೆಗೆ. ಸೊ ಇದಕ್ಕೂ ಏನಾದ್ರು ಕತೆ ಕಟ್ಟಾಗಿದ್ರೆ ಕಟ್ಬೋದು, ನೆಗೆಟಿವ್ ಒಪಿನಿಯನ್ಸ್ ಕೊಡೋರು. ಅದು ಬಿಟ್ಟು ಮಿಕ್ಕಿದವ್ರಿಗೆ ನೋ ಪ್ರಾಬ್ಲಮ್. ನಮ್ಮ ಒಳ್ಳೆ ಗ್ಲೋಬಲ್ ಕನ್ನಡಿಗರು ಯಾರೂ ಕೂಡ ಹೆಣ್ಣು ಗಂಡು ಜಾತಿ ಮತ ಏರಿಯಾ ಕೇರಿ ಈ ಥರ ಯೋಚನೆ ಮಾಡಲ್ಲ. ನಾವೆಲ್ಲರೂ 7 ಕೋಟಿ ಕನ್ನಡಿಗರು ಒಂದು ಅನ್ನೋ ಥರ ಯೋಚನೆ ಮಾಡೋದು, ಮತ್ತು ವಿಶಾಲ ಮನೋಭಾವ ಇಟ್ಕೊಂಡು ಯೋಚನೆ ಮಾಡೋರು. ಚಿಲ್ಲರೆ ಬುದ್ಧಿ ಮಾಡೋರಿಗೆ ಪ್ರತಿಯೊಂದರಲ್ಲೂ ತಪ್ಪು ಕಂಡೇ ಕಾಣುತ್ತೆ, ಏನೂ ಮಾಡೋಕ್ಕಾಗಲ್ಲ. ತುಮ್ ಪ್ರಾಕ್ಟೀಸ್ कर रहे हो क्या मेरे साथ इधर आके? हम दोनों का हनीमून. इधर तो हनीमून जगह है भाई. हम दोनों लड़के क्या कर रहे हैं अकेले? मौज काट रहा है मौज. हाँ, अंदर अर्थ है इनको. इब्रू 2 लड़के भी मजा करते हैं लाइफ में, कर सकते हैं ना. मगर हमारे में अगर लड़की के साथ आया, बोलते हैं देखो गर्लफ्रेंड, पूछेंगे मैं नहीं, वो बहन भी हो सकती है ना. अभी दोस्त के साथ भी आ सकते हैं. सब बोलेंगे ये तो गे है. मीन्स मैं बोल रहा हूँ नेगेटिव लोगों का सोच हमेशा गलत चीज़ों के ऊपर ही चलता है ना. वो मुझे दूर करना है, समझे ಮೊಂಡಲ್. ಚಲೋ. ಡೆಲ್ಲಿಲಿ AQI ಎಷ್ಟು ಗೊತ್ತಾ ಅಂದರೆ ಏರ್ ಕ್ವಾಲಿಟಿ ಇಂಡೆಕ್ಸು 900-800 ಇರುತ್ತೆ. ಇಲ್ಲಿ ಇವಾಗ ನಾವು ನಿಂತಿರುವಂತಹ ಅಂಡಮಾನಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸು 3 ಬೆಳಗಿನ ಜಾವ. 3 800-900 ಅಲ್ಲಿ. ಯಪ್ಪೋ, अभी 10-12 होगा, सुबह 3-4 है. कुछ भी भाई 100 ले ले. 900 किधर है, 100 किधर है. ಗಾಳಿ ಶುದ್ಧವಾದ ಗಾಳಿ. ಆಹಾ, ज़्यादा ले ले श्वास. आप लीजिए, आप तो आज के लिए, मेरे तो महीने से इधर ही हूँ. ಎಷ್ಟಾಗುತ್ತೆ ಅಷ್ಟು ಉಸಿರಾಡ್ಬಿಡ್ಬೇಕು. ಪ್ರಾಬ್ಲಮ್ಸು ಮೆಡಿಕಲ್ ಫೆಸಿಲಿಟೀಸೇ ಇಲ್ಲ ಇಲ್ಲಿ ತುಂಬ. ಈ ಕಡೆ ಅಂತೂ ಇಲ್ಲವೇ ಇಲ್ಲ ಬಿಡಿ. ದಿಗ್ಲಿಪುರು ಈ ಕಡೆ ಎಲ್ಲ ಒಬ್ಬರು ಅಥವಾ ಇಬ್ಬರು ಡಾಕ್ಟರ್ ಇದ್ದರೆ ಹೆಚ್ಚು ಇಡೀ ಊರಿಗೆ. ಆದರೆ ಇಲ್ಲಿ ಯಾರು ಹುಷಾರೇ ತಪ್ಪಿದ್ರೆ ಒಳ್ಳೆ ಗಾಳಿ, ಅವರೇ ಬೆಳೆದಿರೋ ಊಟ, ಒಳ್ಳೆ ನೀರು ಸಿಗಬೇಕಾದ್ರೆ ಆರೋಗ್ಯ ಕೆಡಲ್ಲ. ಆಟೋಮೆಟಿಕಲಿ ಮೆಡಿಸಿನ್ಸು ಹಾಸ್ಪಿಟಲ್ ಅವಶ್ಯಕತೆ ಬರಲ್ಲ. ಎಮರ್ಜೆನ್ಸೀಸ್ ಬಿಟ್ಟರೆ, ಈಗ ಆಕ್ಸಿಡೆಂಟು ಇನ್ನೊಂದು ಮತ್ತೊಂದು ಆ ಥರ ಇದ್ರೆ ಏನೂ ಮಾಡೋಕ್ಕಾಗಲ್ಲ. ಒಳ್ಳೊಳ್ಳೆ ಕೊರಾಲ್ಸ್ ಇದೆ ಇಲ್ಲಿ, ನೋಡೋದಕ್ಕೆ ಸಕ್ಕದ ಅನ್ನಿಸ್ತದೆ. ಬಟ್ ಇವೆಲ್ಲ ಸತ್ತೋಗಿರುತ್ತೆ. ಇದು ನೋಡಿ ಸ್ವಲ್ಪ ದಿವಸದಲ್ಲಿ, ಈಗ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ನಾವು ಇಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ಇಲ್ಲಿವರೆಗೂ ನೀರಿರುತ್ತೆ ಈ ಜಾಗದಲ್ಲಿ. ಇದನ್ನು ಪಾರ್ ಕೂಡ ಮಾಡೋಕ್ಕಾಗಲ್ಲ ನಾವು. ಇಡೀ ದ್ವೀಪದಲ್ಲಿ ನಾವು ಇಬ್ಬರೇ ಇರೋದು. ಈ ಥರ ಹಟ್ ಮಾಡಿದ್ದಾರೆ ರೆಸ್ಟ್ ಮಾಡೋದಕ್ಕೆ. ಡಸ್ಟ್ಬಿನ್ಸ್ನು ಆರ್ಗ್ಯಾನಿಕ್ ಆಗಿ ಮಾಡಿದ್ದಾರೆ. ವೆರಿ ನೈಸ್. ವೈಲ್ಡ್ ಮಶ್ರೂಮ್ ನೋಡ್ತಾ ಇದ್ದೀರಾ. ಇಲ್ಲಿ ಐಲ್ಯಾಂಡಲ್ಲಿ ಸಿಗುವಂಥ ಒಂದು ವಿಚಿತ್ರ ಹಣ್ಣು. ಪೊಲೀಸರು ವಾವ್, ಪಕ್ಷಿಗಳು सिग्नल दे रहा है सबको, ಯಾರು ಬಂದಿದ್ದಾರೆ ಅಂತ. ಪಕ್ಷಿಗಳು ಸಿಗ್ನಲ್ ಕೊಡ್ತಾಯಿವೆ. ಇದು ನೋಡಿ ಬೆತ್ತದ ಮರ. ಪೊಲೀಸರು ಬೆತ್ತ ಇಟ್ಕೋತಾರಲ್ಲ ಕೈಯಲ್ಲಿ, ಅದರದ್ದು. ಬಂದು ರೀಚ್ ಆಗಿದ್ದೀವಿ ಇಲ್ಲಿ ಲೈಟ್ ಹೌಸ್ಗೆ. ಕಾಡು ಮಾತ್ರ ಖತರ್ನಾಕಾಗಿದೆ, ಸೌಂಡ್ಗಳು ಖತರ್ನಾಕಾಗಿದೆ. ತುಂಬ ಕಮ್ಮಿ ಜನ ಬರೋದಲ್ವಾ, ಇನ್ನೂ ಹಾಗೆ ಇದೆ. ಹಿಂದಿನ ಕಾಲದಲ್ಲಿ ನಮ್ಮ ಜನಗಳು ಹೆಂಗೆ ಕಾಡಲ್ಲಿ ಲೈಫ್ನ ನಡೆಸೋರು, ಯಪ್ಪ ಅನ್ಇಮ್ಯಾಜಿನೇಬಲ್ಲು. ಈ ಲೈಟ್ ಹೌಸ್ ವರ್ಕಿಂಗಲ್ಲಿ ಇಲ್ವಂತೆ, ಎಲ್ಲ ಮುರಿದೋಗಿದೆ. ಒಳಗೋಗೇನು ಹೋಗ್ಬಿಡಿ ಅಂದರು. ನೋಡೋಣ. ಬ್ರದರ್ ಕೇಳ್ತಾರೆ ಇಲ್ಲಿ ಡ್ರೋನ್ ಓಡಿಸಿದ್ರೆ ಸಕ್ಕತ್ತಾಗಿರೋದು ಅಂತ. ನಾನು ಅದೇ ಹೇಳಿದೆ, ಮಯನ್ಮಾರಲ್ಲಿ ಕಳ್ಳನ ಮಕ್ಕಳು ಮಿಲ್ಟ್ರಿ ಕಿತ್ಕೊಂಡ್ಬಿಟ್ರು. ಮಿಲ್ಟ್ರಿ ಅವರಲ್ಲಿ ಎಲ್ಲಿ ಇಲ್ಲೀಗಲ್ ಬರ್ಬೇಕಾದ್ರೆ ಬಿಟ್ಬಿಟ್ರು. ನೋ ಪ್ರಾಬ್ಲಮ್ ಅಂತ. ದೇ ಅಲೌಡ್ ಮಿ ವೆನ್ ಐ ಆಮ್ ಗೋಯಿಂಗ್ ಇನ್ ಸೈಡ್. ದೇ ಸೆಡ್ ಫೈನ್, ನೋ ಪ್ರಾಬ್ಲಮ್. ವೈಲ್ ಕಮಿಂಗ್ ಬ್ಯಾಕ್ ದೇ ಸೆಡ್, ಹೌ ಡಿಡ್ ಯು ಬ್ರಿಂಗ್ ದ ಡ್ರೋನ್? ಐ ಸೆಡ್ ಯು ಓನ್ಲಿ ಅಲೌಡ್ ಮಿ, otherwise I would have left it in the airport and I would have collected back. Why did you allow me and why are you seizing it now? $1,200 gaya almost. fine also there.
बहुत अच्छा ड्रोन था भाई अभी मीन्स ನ್ಯೂ ಡ್ರೋನ್ ಇವಾಗ ಎಷ್ಟೋ ಒಳ್ಳೊಳ್ಳೆ ಶಾರ್ಟ್ಸ್ ತೆಗಿಬೋದಿತ್ತು ಇಲ್ಲಿ ಆ ಸ್ಯಾಂಡ್ ಬಾರು ಆ ಮಧ್ಯ ನಾವು ಬರೋದು ಅವನ್ನೆಲ್ಲ ಶಾರ್ಟ್ಸ್ ತೆಗಿಬೋದಿತ್ತು ಬಟ್ ತೆಗೋಕ್ಕಾಗಲ್ಲ ಅನ್ಫಾರ್ಚುನೇಟ್ ಬಟ್ ಆದಷ್ಟು ಬೇಗ ಮತ್ತೆ ಸ್ವಲ್ಪ ದುಡ್ಡನ್ನು ಕೂಡಿಟ್ಟು ತೊಗೋತೀನಿ ಇವೆಲ್ಲ ಲೈಫಲ್ಲಿ ರೇರಾಗಿ ಸಿಗುವಂತಹ ಸಮಯಗಳು ಕಾಡಿನಲ್ಲಿ ಕಾಲ ಕಳೆಯೋದು ಸಮುದ್ರದಲ್ಲಿ ಆಟ ಆಡೋದು ಪ್ರಕೃತಿಯ ಮಡಿಲಲ್ಲಿ ಮಗುವಾಗಿ ಮಲಗೋದು ಪ್ರತಿಯೊಬ್ಬರು ಸಮಯ ಸಿಕ್ಕಾಗೆಲ್ಲ ಅವರ ಶಕ್ತಾನುಸಾರ ಎಲ್ಲರಿಗೂ ಮಾಡಬೇಕಾಗಿ ವಿನಂತಿ ಫಾರೆಸ್ಟ್ ಬೇದಿಂಗ್ ಕಾಡಿನ ಸ್ನಾನ ಬಹಳ ಮುಖ್ಯ ಕಣ್ಣಿಗೆ ಹಸಿರು ಕಂಡಾಗ ಮನಸ್ಸಿಗಾಗೋ ತೃಪ್ತಿನೇ ಬೇರೆ ಈಗ ಯಾರೂ ಇಲ್ಲದ ಈ ದ್ವೀಪದಲ್ಲಿ ಒಂದು ಸುಂದರವಾದ ಗ್ಲೋಬಲ್ ಕನ್ನಡಿಗ ಗೀತೆ ನಿನ್ನ ನೆನಪಿನಲ್ಲಿ ನೆನಪಾಗುವೆ ನಿನ್ನ ಮಡಿಲಿನಲ್ಲಿ ಮಗುವಾಗುವೆ ಹೃದಯದ ಮಾತುಗಳನ್ನು ಕೂಡಿಟ್ಟು ಹೇಳುವೆ ಒಲವೇ ನಿನ್ನೊಂದಿಗೆ ಕಳೆದು ಹೋಗುವೆ ಆಕಾಶದ ದೂರ ತೀರಕ್ಕೆ ಸಾಗುವ ಹೆಜ್ಜೆ ಗುರುತು ಅಲ್ಲೇ ಕೂತು ನೋಡುವ ನನ್ನ ಕನಸಲ್ಲಿ ನೀನು ನಗಲು ಮರೆತೆ ಹೋದೆ ನಾನು ಹಗಲು ಇರುಳು ಏನಾಗಲಿ ನಿನ್ನ ಹೆಸರಿನಲ್ಲಿ ನಾನೇ ನನ್ನ ಪ್ರೀತಿ ನಿನಗೆ ತಾನೇ ಓ ಓ कैसा मेरा गाना मंडल एकदम फर्स्ट क्लास ನೋಡ್ರಿ ಚೆನ್ನಾಗಿದೆ ಮಾಡು ಕೇಳಿ ಸ್ಪಾಟಿಫೈಯಲ್ಲಿ ಆ್ಯಪಲ್ ಮ್ಯೂಸಿಕಲ್ಲಿ ಅಮೆಝಾನ್ ಮ್ಯೂಸಿಕಲ್ಲಿ ಯೂಟ್ಯೂಬ್ ಮ್ಯೂಸಿಕಲ್ಲಿ ಜಿಯೋ ಸಾವನಲ್ಲಿ ಎಲ್ಲ ಕಡೆ ನಮ್ಮ ಹಾಡುಗಳಿದೆ ಗ್ಲೋಬಲ್ ಕನ್ನಡಿಗ ಇನಿಷಿಯೇಟಿವ್ ತುಂಬ ಬಹಳ ಮುಖ್ಯ ಮತ್ತು ನನಗೆ ಬಹಳ ಹತ್ತಿರವಾದದ್ದು ಯಾಕೆಂದರೆ ನನಗೆ ಹಾಡುಗಳನ್ನ ಹಾಡಬೇಕು ನಾನು ಬರಿತಾ ಇದ್ದೆ ಹಾಡುಗಳನ್ನ ಆವಾಗ ಯಾರೂ ಕೂಡ ಒಂದು ದಿವಸನೂ ನನಗೆ ಒಂದು ಚಾನ್ಸ್ ಕೊಡಲಿಲ್ಲ ಇವತ್ತು ಗ್ಲೋಬಲ್ ಕನ್ನಡಿಗ ಫ್ಯಾಮಿಲಿ ಆ ಚಾನ್ಸ್ನ ನನಗೆ ಮಾಡಿಕೊಟ್ಟಿದೆ ಯಾಕೆಂದರೆ ಈ ಚಾನಲ್ ಮಾಡಿದ್ರಿಂದ ಸಿಕ್ಕಂತಹ ಪ್ರಸಿದ್ಧಿ ಅದಾದಮೇಲೆ ಪ್ರತಿ ತಿಂಗಳು ಹಣ ಉಳಿಸಿ ಬರುವಂತಹ ರೆವೆನ್ಯೂಲಿ ಮೆಜಾರಿಟಿಯನ್ನು ಕಂಪೋಸಿಷನ್ ಮಾಡೋದ್ರಲ್ಲಿ ನಮ್ಮ ವಿಖ್ಯಾತ್ ಕಂಪೋಸ್ ಮಾಡ್ತಾಯಿದ್ದಾರೆ ಅವರು ಕೂಡ ನಿಸ್ವಾರ್ಥವಾಗಿ ಅವರು ಗ್ಲೋಬಲ್ ಕನ್ನಡಿಗ ಅವರು ಕೂಡ ಹಣಕ್ಕೋಸ್ಕರ ಮಾಡ್ತಾಯಿಲ್ಲ ಆದ್ರೂ ಎಲ್ಲರಿಗೂ ಸಂಭಾವನೆ ಕೊಟ್ಟು ಮಾಡಿಸ್ತಾ ಇದ್ದೀನಿ ಕೈಲಾದಷ್ಟು 4 ಜನ ಸಾಹಿತಿಗಾರರು ಕೂಡ ಬರೀತಾ ಇದ್ದಾರೆ ಬಹಳ ಖುಷಿ ಆಗ್ತಾಯಿದೆ ನಮ್ಗೆ ಯಾರು ಕೆಲಸ ಕೊಡಲಿಲ್ಲ ಇವತ್ತು ನಾವು ಎಲ್ಲರಿಗೂ ಕೆಲಸ ಕೊಡುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ ನಾಳೆ ದಿವಸ ಕ್ರಿಯೇಟಿವ್ ಆಗಿ ಇನ್ನೂ ಸ್ಕ್ರಿಪ್ಟ್ ರೈಟರ್ಸ್ ಆಗಿರ್ಬೋದು ಈಗ ಮಹಾಬಲ ಅನ್ನೋ ಸಿನಿಮಾ ಟೈಟಲ್ ಕೂಡ ರಿಜಿಸ್ಟರ್ ಆಗಿದೆ ಯಾರು ಒಳ್ಳೆ ಸ್ಕ್ರಿಪ್ಟ್ ಮಾಡ್ತಾಯಿದ್ರೆ ನಿಮ್ಮಲ್ಲಿ ಪ್ರೊಫೆಷನಲ್ ವರ್ಕ್ ಇದ್ದರೆ ಹೊಸಬ್ರಾಗಿದ್ರೂ ತೊಂದರೆ ಇಲ್ಲ ಬಟ್ ಪ್ರೊಫೆಷನಲ್ಲಾಗಿ ಆ್ಯಟಿಟ್ಯೂಡ್ ಇರಬೇಕು ಮತ್ತು ಒಂದು ಚೂರಾದರೂ ಏನಾದ್ರು ಅನುಭವ ಅಥವಾ ಏನಾದ್ರು ಒಂದು ಚಿಕ್ಕ ಶಾರ್ಟ್ ಫಿಲ್ಮ್ ಏನಾರು ಮಾಡಿರ್ಬೇಕು ನೀವು ಸಾಹಿತ್ಯ ಬರಿಬೋದು ಗ್ಲೋಬಲ್ ಕನ್ನಡಿಗಾಗೆ ಬೇರೆ ಬೇರೆ ಜಾಗಗಳಲ್ಲಿ ಹೆಲ್ಪ್ ಮಾಡ್ಬೋದು ಲಿರಿಕ್ಸ್ ಮತ್ತು ಫಿಲ್ಮ್ ಮೇಕರ್ಸ್ ಆಗಿದ್ದರೆ ಸಿನಿಮಾಟೋಗ್ರಾಫರ್ಸ್ ಆಗಿದ್ದರೆ ನನ್ನ ಜೊತೆ ಒಂದು ಟೂರಿಗೆ ಬರ್ಬೋದು ಅಥವಾ ಅಂದರೆ ನಿಮ್ಮ ಕಡೆಯಿಂದ ಏನಾದ್ರು ಒಂದು ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಕೊಡೋ ರೀತಿ ಇರಬೇಕು ಆವಾಗ ಸ್ವಾಗತ ಎಲ್ಲರಿಗೂ ಒಂದೇನಾದ್ರು ಸೇರಿ ಮಾಡೋಣ ಅದು ಬಿಟ್ಟು ಇನ್ನೂ ಸಾಕಷ್ಟು ಯೋಚನೆ ಇದೆ ಕನ್ನಡಿಗರಿಗೆ ಕನ್ನಡದ ಜನತೆಗೆ ಕನ್ನಡದ ಯುವಕ ಯುವತಿಯರಿಗೆ ಒಳ್ಳೆಯ ಭವಿಷ್ಯವನ್ನು ರೂಪಿಸೋದಲ್ಲಿ ಗ್ಲೋಬಲ್ ಕನ್ನಡಿಗ ಪಾತ್ರ ಇರಬೇಕು ಅನ್ನೋದು ನಮ್ಮೆಲ್ಲರ ಕನಸು ನನ್ನ ಕನಸು ಈಗ ನಮ್ಮೆಲ್ಲರ ಕನಸು ಅದಕ್ಕೆ ಮಾಡ್ಕೊಂಡು ಹೋಗೋಣ ಎಲ್ಲರೂ ಎಲ್ಲ ಐಡಿಯಾಸ್ ಕೊಡ್ತಾಯಿರಿ ಅದನ್ನು ಎಕ್ಸಿಕ್ಯೂಟ್ ಮಾಡೋಣ ಎಲ್ಲದಕ್ಕೂ ಹಣ ಬೇಕಾಗತ್ತೆ ಹೊಂಚೋಣ ಕೂಡಿ ಬಾಳಿದರೆ ಸ್ವರ್ಗ ಸುಖ ರೂಪಾಯಿ ಅಥವಾ ಹನಿ ಹನಿ ಸೇರಿದರೆ ಹಳ್ಳ ಅಂತ ಹೇಳ್ತಾರಲ್ಲ ಆ ರೀತಿ ಚಿತ್ರವಾದ ಹಣ್ಣು ಸಿಕ್ತು ಕಾಡಲ್ಲಿ ಓಪನ್ ಕರು ಕೆಂಪು ಒಳ್ಳೆ ಯಾವುದೋ ಉಳಿದ ಥರ ಇದೆ ಹಣ್ಣು ಬೀಜ ಸಖತ್ತಾಗಿದೆ ನೋಡ್ರಿ ಅಲ್ಲಿ ಚೀನ್ ಕೊಡಂಗಿದೆ ಯಪ್ಪ ಕಾಡು ಚೀನು ಪಿತ ಅಂತ ಇದೆ ಯಪ್ಪ ಹಿಂಗೆ ನೋಡಿ ಅಮೇಝಿಂಗ್ ಆಗಿದೆ ಯಪ್ಪ ಗೊತ್ತಾಗೋದೇ ಇಲ್ಲ ಅಲ್ಲಿರೋದು ಕ್ರಾಬ್ ಇದು ಆ ಶೆಲ್ ಒಳಗೆ ಮನೆ ಮಾಡ್ಕೊಂಡಿದೆ ಕೊಂಬಿದೆ ನೋಡಿ ಚಿಕ್ಕ ಮರಿ ಸಮುದ್ರದಲ್ಲಿ ಶೆಲ್ ಇರುತ್ತಲ್ಲ ಆ ಶೆಲ್ಲನ್ನು ಎತ್ತಾಕೊಂಡ್ಬಿಟ್ಟು ಅದರೊಳಗೆ ಹೋಗಿ ಮಲ್ಕೊಂಡ್ಬಿಡುತ್ತೆ ಯಪ್ಪ ಹೀಗಿದೆ ನೋಡ್ರಿ ಇದು ಆಟ ಅಯ್ಯೋ ಪಿಳಿ ಅಂತ ಇದೆ ಹಾಗೆ ಹತ್ರ ಹೋಗ್ತೀನಿ
ನೋಡಿ ಒಳಗೆ ಹೆಂಗೆ ಪ್ಯಾಕ್ ಆಗ್ಬಿಡುತ್ತೆ, ಒಳಗೆ ಹೋಗ್ಬಿಡುತ್ತೆ ನೋಡಿ, ಒಳಗೆ ಮಲ್ಕೊಂಡ್ಬಿಡುತ್ತೆ. ಗೊತ್ತೇ ಆಗಲ್ಲ. ಬಾದಾಮಿ ಮರ ಸಿಕ್ತು, ಬಾದಾಮಿ ಹೊಡ್ಕೊಂಡು ತಿಂತಾ ಇದ್ದೀವಿ. ಕ್ಯಾಸ್ಟವೇ ಅಂತ ಒಂದು ಪಿಕ್ಚರ್ ನೋಡಿಲ್ಲ ಅಂದರೆ ನೋಡಿ. ಒಬ್ಬರು ಕಳೆದೋಗ್ಬಿಡ್ತಾರೆ ಸಮುದ್ರದಲ್ಲಿ, ಅವ್ರು ಫ್ಲೈಟ್ ಕ್ರ್ಯಾಶ್ ಆಗಿ. ಆಗ ಒಂದು ಸಮುದ್ರದಲ್ಲಿ 6 ವರ್ಷ ಕಳೀತಾರೆ ಅವರು ಒಂದು ಐಲ್ಯಾಂಡಲ್ಲಿ. ಅದಾದಮೇಲೆ 6 ವರ್ಷದ ನಂತರ ಮನ್ಸು ಮಾಡಿ ಚಿಕ್ಕ ಬೋಟ್ ಮಾಡಿಕೊಂಡು ಡ್ರಿಫ್ಟ್ ಆಗಿ ಯಾವುದೋ ಒಂದು ಶಿಪ್ಪಿಗೆ ಅಕಸ್ಮಾತಾಗಿ ಸಿಕ್ಕಿ ವಶಾತ್ತು ಬಚಾಯಿಸ್ಕೋತಾರೆ. ರಿಯಲ್ ಸ್ಟೋರಿ. ಎಂಥ ಪಿಕ್ಚರ್ ಅಂದರೆ ಟಾಮ್ ಹ್ಯಾಂಕ್ಸ್ ಆ್ಯಕ್ಟ್ರು ಎಂಥ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂದರೆ ಆ ಪಿಕ್ಚರ್ಗೋಸ್ಕರ ಆಲ್ಮೋಸ್ಟು 40 kg 35 kg ಸಣ್ಣ ಆಗಿದ್ರು. ಪಿಕ್ಚರಲ್ಲಿ ಟಾಮ್ ಹ್ಯಾಂಕ್ಸ್ ಕೂಡ ಸಿಗಾಕೊಂಡು 6 ವರ್ಷ ಹೆಂಗೆ ಒಂದು ದ್ವೀಪದಲ್ಲಿ ಅವರೇ ಊಟ ಹುಡ್ಕೋದು ಮತ್ತು ಅವರೇ ಬೇಟೆ ಆಡೋದು, ಮೀನುಗಾರಿಕೆ ಮಾಡೋದು, ಪ್ರತಿಯೊಂದನ್ನು ತೋರಿಸಿದ್ದಾರೆ. ಭಾಳ ರೋಚಕವಾದ ಚಿತ್ರ ಇದು. ಆ ಸಿಮಿಲರ್ ಫೀಲಿಂಗ್ ಬರ್ತಾಯಿದೆ. ಸಿಗ್ತಾ ಎಲ್ಲಿ ಹುಳ सूख ಹಾಳಾಗಿದೆ ಸೂಪ್ನೇ ಇದೆ, ಖರಾಬ್ ಹೋಗ್ಯ. ನೋಡಿ ಈ ಬ್ರೀಡು ಮಯನ್ಮಾರಿಂದ ಬಂದಿರೋ ಬ್ಯಾಂಬು ತೇಲ್ಕೊಂಡು ಅಲ್ಲಿ ಅವ್ರು ಬೋಟ್ ಯೂಸ್ ಮಾಡುತ್ತಾರೆ ಅಥವಾ ಬೇರೆ ಏನೋ ಮಾಡಿರ್ತಾರಲ್ಲ, ಅದು ಸಮುದ್ರದಲ್ಲಿ ತೇಲ್ಕೊಂಡು ಬಂದಿರೋದು. ಸೀದಾ ಹೋದ್ರೆ ಮಯನ್ಮಾರ್ ಸಿಗುತ್ತೆ. ಸಮುದ್ರದಲ್ಲಿ ಕೆಲವು ಸಲ ಪೈರೇಟ್ಸ್ ಬರ್ತಾರಂತೆ ಕಳ್ತನ ಮಾಡೋದಕ್ಕೆ ಇಲ್ಲಿ ಮರ ಗಿಡ ಎಲ್ಲ, ಮತ್ತು ಇನ್ನೂ ಬೇರೆ ಬೇರೆ ಥರ ಆ್ಯಕ್ಟಿವಿಟೀಸ್ಗೆ, ಇಲ್ಲಿಗಲ್ ಡ್ರಗ್ ಟ್ರೇಡ್ ಅವೆಲ್ಲ. ಕೋಸ್ಟ್ ಗಾರ್ಡ್ ಅಂತ ಇರ್ತಾರೆ ನಮ್ಮ ಭಾರತ ದೇಶದಲ್ಲಿ. ನೇವಿ ಬೇರೆ, ಕೋಸ್ಟ್ ಗಾರ್ಡ್ ಬೇರೆ. ನೇವಿ ರೆಗ್ಯುಲರ್ ಸರ್ವೀಸು, ಕೋಸ್ಟ್ ಗಾರ್ಡ್ ಅಂದರೆ ಒಂದು ರೀತಿಯ ಪ್ಯಾರಾಮಿಲಿಟ್ರಿ ಸರ್ವೀಸು. ಹೇಗೆ CRPF ಅಂತ ಇರುತ್ತೆ, ಅದು ಸೆಂಟ್ರಲ್ ಗೌರ್ಮೆಂಟು. ಆದರೆ BSF ಗೌರ್ಮೆಂಟು. ಆದರೆ ಬಿ ಎಸ್ ಎಫ್ಗಿಂತ ಆರ್ಮಿಗೆ ಜಾಸ್ತಿ ಪವರ್ ಇರುತ್ತೆ ಅಥವಾ ಹೋಲ್ಡ್ ಇರುತ್ತೆ. BSF ಬಾರ್ಡರ್ನ ಹೆಂಗೆ ಗಡಿಯನ್ನು ಕಾಯ್ತಾರೆ, ಅದೇ ಥರ ಕೋಸ್ಟ್ ಗಾರ್ಡು ನೌಕಾಪಡೆಯ ಗಡಿಯಾಗಿರ್ತಾರೆ. ಅಂದರೆ ಕೋಸ್ಟಲ್ ಬಾರ್ಡರ್ಸ್ನ ಗಾರ್ಡ್ ಮಾಡುವಂತಹ ಕೋಸ್ಟ್ ಗಾರ್ಡ್ಸು. ಸೊ ಅವರು ಹಿಡಿದು ಅವ್ರು ವಾಪಸ್ ಬೇಚ್ ದಿಯಾ ಕ್ಯಾ? जेल मिला तो 20 या 70 भाग गया, बाकी को पकड़ के भेज दिया वापस. ಕೆಲವರೆಲ್ಲ ಓಡೋಗ್ಬಿಟ್ರಂತೆ, ಮಿಕ್ಕಿದವರೆಲ್ಲ ಕೈಗೆ ಸಿಗಾಕೊಂಡ್ರೆ ವಾಪಸ್ ಕಳಿಸ್ತಾರಂತೆ. जहाँ से कूद गया था सब. ಏನೇನೋ ನಡೆಯುತ್ತೆ ನಮ್ಗೆ ಗೊತ್ತಿಲ್ಲದಿರೋದು ಈ ಜಗತ್ತಲ್ಲಿ. ಇಡೀ ಈ ಕೋಸ್ಟಲ್ ಲೈನಲ್ಲಿ ನಾವಿಬ್ಬರೇ ಇರೋದು ಇವಾಗ. ನಮ್ಮ ಬೋಟ್ ಮಾತ್ರ ಇರೋದು, ಇನ್ಯಾರೂ ಇಲ್ಲ. ನಾವೇ ರಾಜರು, ಈ ಸಾಮ್ರಾಜ್ಯಕ್ಕೆ ನಾವೇ ರಾಜರು. निकल निकल बाहर निकल. भागने का कोशिश कर रहा है. वो ऐसे ऐसे फोर्स लगा रहा है. ಶಂಖದೊಳಗೆ ಉಸ್ಕೊಂಡಿದೆ. ಈ ಥರ ಸಮುದ್ರದಲ್ಲಿ ಸಿಗುತ್ತಲ್ಲ ಕಪ್ಪೆ ಚಿಪ್ಪು, ಶಂಖ, ಆ ಥರದ್ದು ಯಾವುದನ್ನು ತೊಗೊಂಡು ಹೋಗುವಂಥ ಪ್ರಯತ್ನ ಮಾಡ್ತೀವಿ ಅಂಡಮಾನಿಗೆ ಬಂದರೆ. ಯಾಕೆಂದರೆ ಪೋರ್ಟ್ ಬ್ಲೇರ್ ಏರ್ಪೋರ್ಟಲ್ಲಿ ನಿಮ್ಮನ್ನ ಹಿಡಿತಾರೆ. ನೀವು ಶಾಪಲ್ಲಿ ತೊಗೊಂಡು ಅದು ಪಾಲಿಶ್ ಆಗಿ ಅದಕ್ಕೆ ಒಂದು ರಿಸಿಪ್ಟ್ ಇದ್ದರೆ ನೀವು ತೊಗೊಂಡೋಗ್ಬೋದು. ಇಲ್ಲಾಂದರೆ ಇಲ್ಲಿಂದ ಕಲೆಕ್ಟ್ ಮಾಡಿದ್ದನ್ನೆಲ್ಲ ಏರ್ಪೋರ್ಟಲ್ಲಿ ಸಿಗಾಕೊಂಡ್ರೆ ಸ್ಕ್ಯಾನರಲ್ಲಿ ಫೈನು ಹಾಕ್ಬೋದು, ಇಲ್ಲ ಅದೆಲ್ಲ ಕಿತ್ಕೊಂಡು ನಿಮ್ಮನ್ನ ವಾಪಸ್ ಕಳಿಸ್ತಾರೆ. ಸೊ ಆ ಥರ ಅವಮಾನಕ್ಕೆ ಒಳಗಾಗಿ ಹೋಗ್ಬೇಡಿ. ತೊಗೊಂಡ್ರೆ ಪರ್ಚೇಸ್ ಮಾಡಿ. ಇಳ್ಕೊಂಡಿದ್ದು ಇಲ್ಲಿ, ಆದರೆ ಈಗ ಬೋಟ್ ಹತ್ತದ ಅಲ್ಲಿ ತುಂಬ ದೂರ, ಅಷ್ಟು ದೂರ ಡ್ರಿಫ್ಟ್ ಆಗಿದೆ. ಏನಿದು ಯಾರೋ ಕಕ್ಕ ಮಾಡೋದಂಗಿದೆ ಇದು ಅಲ್ವಾ? ಏನು ಅಂತ ಗೊತ್ತಾಗ್ತಾರೆ. ಎಲ್ಲ ಕಡೆನೂ ಲದ್ದಿ ಇಟ್ಟಂಗೆ ಇಟ್ಟಿದ್ದಾರೆ, ಯಾರು ಇಟ್ಟಿರೋದು ಗೊತ್ತಿಲ್ಲ. ಇದು ನೋಡಿಲ್ಲ, ಸಮುದ್ರದ ಲದ್ದಿ. ವಾಪಸ್ ಹೊರಡುವಂಥ ಸಮಯ. ದಡದಿಂದ ಸ್ವಲ್ಪ ಕಡ್ಡಿಲಿ ತಡಬೇಕು ನೀರನ್ನ, ಯಾಕಂದ್ರೆ ಇಲ್ಲಿ ಆಳ ಇಲ್ಲ. ಅದಾದ್ಮೇಲೆ ಮೋಟ್ರ್ ಸ್ಟಾರ್ಟ್ ಮಾಡ್ಬೋದು. ತಲೆ ಹೊಡಿತಾವ. ಥ್ಯಾಂಕ್ ಯು, ಬಾಯ್. ಥ್ಯಾಂಕ್ ಯು ಸೊ ಮಚ್. ಸೊ ಮಂಡಲ್ ಜೊತೆಗೆ ಇವತ್ತು ಸುತ್ತಾಡಿದ್ದು ತುಂಬ ಖುಷಿ ಕೊಡ್ತು ನನಗೆ. ಒಳ್ಳೆ ಹುಡುಗ ಪಾಪ. ಥ್ಯಾಂಕ್ ಯು ಸೋ ಮಚ್ ಮಂಡಲ್. ಥ್ಯಾಂಕ್ ಯು ಸರ್. ಅವರ್ ಹನಿಮೂನ್ ಇಸ್ ಓವರ್. ನಮ್ಮ ಹನಿಮೂನ್ ಮುಗೀತಾ ಇದೆ ನೋಡಿ. ಅದೇ ಹೇಳೋದು, ಹುಡುಗ ಹುಡುಗಿ ವಿಚಾರ ಅಲ್ಲ ಇದು, ಸ್ನೇಹ ಬಾಂಧವ್ಯ ಅನುಬಂಧದ ವಿಚಾರ. ಮತ್ತೆ ಸಿಗೋಣ. कर्नाटका बेंगली फ्रेंडशिप कंटिन्यू है ना. आपका अच्छा हो, भलाई हो, फैमिली में सबको नमस्कार बोल दीजिए. आप भी खुश रहिए. जय हिंद. ಕಾರ್ ಬಂದಿದೆ, ಹೋಗೋಣ. ಈಗ ಇಷ್ಟೆಲ್ಲ ಹೋರಾಡದ ಮೇಲೆ ಸೂರ್ಯನ ಕಿರಣಗಳು ಮೈಯಲ್ಲಿರುವಂತಹ, ಮೈ ಒಳಗಿರುವಂತಹ ನೀರನ್ನೆಲ್ಲ ಎಳ್ಕೊಂಡ್ಬಿಟ್ಟಿದೆ. ಅದಕ್ಕೆ ಇವಾಗ ನಾವು ಅದನ್ನು ರಿಪ್ಲೆನಿಶ್ ಮಾಡ್ತೀವಿ. ಅಗೈನ್
ಭೂಮಿಯಿಂದನೇ ಬಂದಂತಹ ಕಬ್ಬಿನ ಹಾಲು ನಿಂಬೆ ಹಣ್ಣು ಶುಂಠಿ ಹಾಕೊಂಡು ಆ ಅಣ್ಣ ಕೊಡ್ತಾನೆ ಇವಾಗ ಜ್ಯೂಸು ನಮಗೆ. ನೋಡ್ರಿ ಕೆತ್ತಾ ಇದ್ದಾನೆ. ಕಿಧರ್ ಕಾ ಹೈ ಭಾಯ್ ಗನ್ನ ಕಿಧರ್ ಸೆ ಆತಾ गन्ना सर दिगलीपुर का. आपका नाम क्या है? मोनी मोहन दास. अच्छा नाम है. 2 ಗ್ಲಾಸ್ ಅಮೃತ ಬಂದಿದೆ ಗುರು. ನಾಲಿಗೆ ಸೀದಾ ಎಳ್ಕೊಂಡು ಬ್ಲಡ್ ಒಳಗೆ ಬಿಡ್ತದೆ ಸಕ್ಕರೆನ. ಶುಗರ್ ಕೇನ್ ಜ್ಯೂಸು ಚೆನ್ನಾಗಿದೆ, ಅಷ್ಟು ವರ್ಕೌಟ್ ಕೂಡ ಆಗಿದೆ. ವಾವ್, ಅಮೃತ. ಕಬ್ನಾಲು 60 ರೂಪಾಯಿ. ಈಗ ಊಟದ ಸಮಯ. ನಮ್ಮ ಬ್ರದರ್ ಕೇಳ್ತಾ ಇದ್ದಾರೆ, ಏನು ಗುರು ಎರಡು ಜ್ಯೂಸ್ ಕುಡಿದ್ಮೇಲೆ ಊಟ ಮಾಡ್ತೀರಾ ಅಂತ. ನಮ್ಮ ಕೆಪಾಸಿಟಿ ಇನ್ನೂ ಅವ್ರಿಗೆ ಗೊತ್ತಿಲ್ಲ. ಅವ್ರು ಬರೀ ಪಾನ್ ಹಾಕೊಂಡು ಸುಣ್ಣ ಹಾಕೊಂಡು ಪಾನ್ ಹಾಕೊಳ್ಳೋದು, ಬಾಯೆಲ್ಲ ಸುಟ್ಟೋಗಿರುತ್ತೆ, ಏನು ಸೇರಲ್ಲ, ಏನು ತಿನ್ನಲ್ಲ, ಏನು ಕುಡಿಯಲ್ಲ. ನೋಡಿ, ಇದು ಊರಿನಲ್ಲಿ ಡಾಲ್ಫಿನ್ಸ್ ಫೇಮಸ್, ಅದಕ್ಕೆ ಸರ್ಕಲಲ್ಲಿ ಡಾಲ್ಫಿನ್ಸ್ ಹಾಕ್ಬಿಟ್ಟಿದ್ದಾರೆ. ಊರಲ್ಲೆಲ್ಲ ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ನೋಡಿ, ಗೀಪು ಆಟೋ ಸಾಹೇಬ್ರೆಲ್ಲ ಕೂತಿದ್ದಾರೆ ಒಟ್ಟಿಗೆ ಚಿಲ್ ಮಾಡಿಕೊಂಡು ಇದ್ದಾರೆ. ಇದು ಬಜಾರಲ್ಲಿ ಅಮ್ಮ ಪಾನಿಪುರಿ ಅಂಗಡಿ ಇಟ್ಕೊಂಡಿದ್ದಾರೆ. ಇಲ್ಲಿ ಫ್ರೆಶ್ ಬಾಳೆಹಣ್ಣು ಬಂದಿದೆ, ಆಚೆ ಕಡೆ ಜೋಡಿಸಿದ್ದಾರೆ. ಆದರೂ ಅವರು ಮೊಟ್ಟೆ ಮತ್ತು ಬಾಳೆಹಣ್ಣು ಮಾರ್ತಾರೆ. ಈಗ ಊಟಕ್ಕೆ ಬಂದಿದ್ದೀನಿ. ಅದು ಹೀರಾ ಹೋಟೆಲ್. ಎಲ್ಲರೂ ಅಡಿಕೆ ಹಾಕ್ತಾರೆ ಇಲ್ಲಿ, ಎಲೆ ಅಡಿಕೆ. ಹೀರಾ ಹೋಟೆಲ್ಲಿ ಸಾಕಷ್ಟು ಉಪ್ಪಿನಕಾಯಿನ ಮಾರ್ತಾ ಇದ್ದಾರೆ. ನೋಡಿ ಹೆಂಗಿದೆ ಅಂತ ಉಪ್ಪಿನಕಾಯಿಗಳು. ದೃಷ್ಟಿ ಉಪ್ಪಿನಕಾಯಿ. ಹಬ್ಬ, ಎಷ್ಟು ಡಬ್ಬಗಳಲ್ಲಿ ಉಪ್ಪಿನಕಾಯಿ. ಅಪ್ಪ, ಸಾಕಾಯ್ತು ವೆರೈಟಿ. ಭಯಾನಕ ಜಾಗ ಮಾತ್ರ. ಇದು ನಮ್ಮ ಊಟದ ಜಾಗ. ಹೋಟ್ಲಲ್ಲಿ ತಿನ್ನಬೇಕು ಅನ್ನಿಸ್ಲಿಲ್ಲ. ಅದ್ಯಾವುದೋ ಬಿರಿಯಾನಿ ಹೋಟ್ಲು ನೋಡಿದೆ. ಇವತ್ತು ಬಿರಿಯಾನಿ ಬಾರಿಸೋಣ ಅಂತ ಆಸೆ ಆಗ್ತಾಯಿದೆ. ಈಗ ಕಷ್ಟಪಟ್ಟಿದ್ದೀವಲ್ಲ. ಕುಲ್ಲಡ್ ಶಾಪು ಅಂದರೆ ಮಣ್ಣಿಂದ ಮಾಡಿರೋ ವಸ್ತುಗಳ ಅಂಗಡಿ. ಇಲ್ಲಿ ಯಾವುದೋ ಒಂದು ಅಮರ್ ಸ್ವೀಟ್ಸ್ ಮತ್ತು ಬಿರಿಯಾನಿ ಅಂತ ನೋಡಿದೆ. ಬಿರಿಯಾನಿ ಬದಲು ಇಲ್ಲಿ ಬೂಂದಿ ಕಾಳು ಇಟ್ಟಿದ್ದಾರೆ. E40 ಬೂಂದಿ ಕಾಳು ಮತ್ತು ಸಿಹಿಗಳು ಚೆನ್ನಾಗಿ ಕಾಣಿಸ್ತದೆ. ಜಾಮೂನು, ವಾ ನನ್ನ ಫೇವ್ರೆಟ್ ಜಾಮೂನ್ ಇದೆ ಗುರು. ಇದಿದ್ದರೆ ತಿಂತೀನಿ ಇಲ್ಲಿ. बिरयानी है यार, बिरयानी है. हाँ, कौन सा? चिकन बिरयानी अच्छा बनाते हो? मटन है, लोकल है. मटन लोकल मटन का? हाँ, मटन है, बॉयलर है. दिखाना कैसे बनाता है. बूंदी ಮಾಡಿರ್ತಾರೆ ನೋಡಿ. ತಮಿಳ್ है? बंगाली. ಇದು ರಸಗುಲ್ಲ. वाओ, बूंदी आपके लिए मैडम. ये नहीं ज़्यादा फंक्शन ही है, किसी फंक्शन के लिए भेज रहे हैं मैडम? हाँ, नॉर्मल इतना लोग लेते हैं इधर का. इतना फेमस है क्या? बढ़िया भाई. ये पिकल, मटन है. ये क्या है? मटन इधर का लोकल का. वाओ, ಇದು ಉಪ್ಪಿನಕಾಯಿ ಥರ ಕಾಣಿಸ್ತಿದೆ. ಮಟನ್ ಅಂತ ಇದು. ओके, इसके साथ क्या दोगे? वाह, बिरयानी, राइस. हाँ, ये और वो मटन खिला दे. हाँ, ओके. और क्या खिलाएगा? उतना ही काफ़ी है. नहीं, मैं टूरिस्ट हूँ. हाँ, कर्नाटका, बेंगलुरु पता है? नाम तो सुना है. कर्नाटका पता है? कर्नाटका सुना है. हाँ. नाम क्या है तेरा? हाँ, कार्तिक. हाँ. बहुत बढ़िया भाई. अच्छा दिख रहा है आपका बिरयानी. नहीं, अब मैं दिगलीपुर में है. आज ही आया. दिखाओ कैसे डालते हो, देखना है मुझे, बहुत पसंद है. हाँ, ಬೇರೆಯವ್ರು ಬರೀ ಊಟ ಮಾಡ್ತಾರೆ, ನಾವು ಊಟ ಹಿಂಗೆ. हाँ भाई, सिंगल शेयर हो. अच्छा. हाँ, कोई दोस्त? तुम हो मेरे दोस्त, जो खिला रहा है अभी. तो है नहीं, एक साथ आए आप लोग. कोई अभी खिला रहे हैं तो जो मुझे अच्छा खिलाता है और जामुन खिलाता है वही मेरा दोस्त. अच्छा. वही दोस्त है. हाँ, खाना खिलाने वाला ही दोस्त है, क्योंकि अच्छे बंदे हैं ना खाना खिलाने वाले. बड़े ಊಟ ಮಾಡೋಣ.
ಎಲ್ಲಿ ಕೂತ್ಕೊಳ್ಳೋದು ಎಲ್ಲ ಕೊಯ್ ಹೇ ಸರ್ ಯಾರಿಲ್ವ ಅಂತ ಇನ್ನೂ ಹೋಟ್ಲಲ್ಲಿ 4 ಸ್ವೀಟ್ ಭಾಳ ಫೇಮಸ್ ಅಂತೆ. ಒಂದು ಇಲ್ಲಿ ಕಟ್ ಮಾಡ್ತಾರೆ ನೋಡಿ ಕಲಾಕಂದು, ಅದು ಇನ್ನೊಂದು ಜಾಮೂನು, ಮೂರನೇದು ನೋಡಿ ತರಿಸಿದ ಜಾಮೂನು, ಮೂರನೇದು ಅದೇ ಮೋತಿ ಚೂರು ಲಡ್ಡು ಥರ ಲಾಡು, ಮತ್ತು 4ನೇದು ಗುಡ್ಡಿಂದ ಮಾಡೋ ರಸಗುಲ್ಲ, ಅಂದರೆ ಬೆಲ್ಲದ್ದು ರಸಗುಲ್ಲ. ಗುರುದೇವ್ಪುರ ಡ್ಯಾಮ್ ಅಗರ್ನಾಲ ಅಲ್ಲಿಗೆ ಹೋಗ್ಬೇಕಂತೆ. ನಮ್ಮ ಹುಡುಗ ಟಿಪ್ಸ್ ಕೊಡ್ತಾ ಇದೆ ನನಗೆ. ಥ್ಯಾಂಕ್ ಯು ಸೊ ಮಚ್. ತುಂಬ ಚೆನ್ನಾಗಿದೆ ಸ್ನಾನಕ್ಕೆ. ಜಾಮೂನ್ ತುಂಬ ಚೆನ್ನಾಗಿದೆ. ಬಾದುಷಾ ಬಂದಿದೆ ಇವಾಗಷ್ಟೇ, ಫ್ರೆಶ್ ಬಾದುಷಾ. ಏನು ಸ್ವೀಟ್ ಮಾಡಿ ಹಾಕ್ತಾನೆ ಇದ್ದಾರೆ, ಜನ ತೊಗೊಂಡು ಹೋಗ್ತಾನೆ ಇದ್ದಾರೆ. ನೆಕ್ಸ್ಟ್ ಲೆವೆಲ್ ಫೇಮಸ್ ಇದೆ ಈ ಜಾಗ. ನಾನು ನಾಳೆ ಕರೆಂಟ್ ಟ್ರೈನ್ನ ಮೀಟ್ ಮಾಡೋಕೆ ಹೋಗ್ತಾಯಿದ್ದೀನಿ. ಅವ್ರ ಮನೆಗೂ ಸ್ವಲ್ಪ ತೊಗೊಂಡು ಹೋಗ್ತೀನಿ ನಾನು. ಜಿಲೇಬಿ ಬಂದಿದೆ ಫ್ರೆಶ್. ಬೆಲ್ಲದಿಂದ ಮಾಡೋ ರಸಗುಲ್ಲ ಅಂತ ಇದು. एक काफ़ी है। गुड रसगुल्ला देते हैं सर। और भी मिठाई बनता है। तो हम लोगों ने बंगाली का 3 फेस्टिवल किया। एक महादेव का फेस्टिवल, एक चौरक पूजा बोलते हैं, और एक हम लोग चौरक पूजा, और एक हम लोग का आपका बंगाली का पहला साल आज है ना? कल किया था। कल था मगर आज पहला दिन है साल का. हाँ जी। हाँ. इसमें सब मिठाई खत्म हो गया। ಅದಕ್ಕೋಸ್ಕರ ಎಲ್ಲ ಸ್ವೀಟ್ ಎಲ್ಲ ಖಾಲಿಯಾಗಿ ಹೋಗಿದೆ. ಯಾಕಂದರೆ ಬೆಂಗಾಲಿ ಜನಗಳ ಫಸ್ಟ್ ಹೊಸ ವರ್ಷ ನೆನ್ನೆ ಆಗಿದೆ. ಎಲ್ಲರೂ ಮನೆಗೆ KG ಗಟ್ಟಲೆ ಸ್ವೀಟ್ ತೊಗೊಂಡೋಗಿದ್ದಾರಂತೆ. ಬೆಲ್ಲದ ರಸಗುಲ್ಲ ಫಸ್ಟ್ ಟೈಮ್ ತಿಂತಾ ಇದ್ದೀನಿ. ಗರಂ ಹೋತಾ है, ತುಂಬ ಸ್ವೀಟು. ಫೇಮಸ್ ಸ್ವೀಟು ಮಿಷ್ಟಿ ದೋಯಿ ಕೂಡ ಮಾಡಿದ್ದಾರೆ ನೋಡಿ ಇವತ್ತು. ನೋಡಿ 18ನೇ ವರ್ಷಕ್ಕೆ ಹುಡುಗ ಓದೋ ಬದಲು ಮಜಾ ಮಾಡೋ ಬದಲು ಕೆಲಸ ಮಾಡ್ತಾ ಇದ್ದಾನೆ. ಸುತ್ತಾಡಿಸ್ತೀನೋ ಅಂದರೆ ಇಲ್ಲ ನಂಗೆ ಟೈಮೇ ಇಲ್ಲ, ಅಂಗಡಿಯಲ್ಲಿ ಕೆಲಸ ಮಾಡಬೇಕು ಅಂತ ಇದ್ದಾನೆ. ಅಷ್ಟು ಬಿಸಿ ಇದ್ದಾರೆ ಇಲ್ಲಿ. ಇಲ್ಲ ನೋಡಿ, 1 ನಿಮಿಷ ಟೈಮ್ ಇಲ್ಲ ಯಾರಿಗೂ. ಸೀಸನ್ ಅಲ್ವಾ ಇದು, ಅದಕ್ಕೆ ಸಮೋಸ ಬಂತು ಬಿಸಿ ಬಿಸಿ. ನಾಳೆ ಕರೆಂಟ್ ಟ್ರೈಬ್ಸ್ನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ. ಆ ಬುಡಕಟ್ಟನ್ನ ಮೀಟ್ ಮಾಡ್ಬೇಕಾದ್ರೆ ಒಂಚೂರು ಸಿಹಿ ತೊಗೊಂಡೋಗೋಣ ಅನ್ನೋ ದೃಷ್ಟಿಯಿಂದ ತೊಗೊಂಡು ಹೋಗ್ತಾ ಇದ್ದೀನಿ. अच्छा लगा आपसे मिलकर, बहुत बाय ब्रो, नाइस मीटिंग यू. टेक केयर, बाय, सी यू सर, सी यू, ಬಾಯ್ ಸರ್, ಥ್ಯಾಂಕ್ ಯು. ಜಾಗದ ಹೆಸರು ನೋಡ್ಕೊಳ್ಳಿ. ಅಯ್ಯೋ ಬರೀ ಬಿರಿಯಾನಿ ಅಂತಿದೆ. ಅಮರ್ ಸ್ವೀಟ್ಸ್. ಬಂದಾಗ ಬನ್ನಿ, ಚೆನ್ನಾಗಿರುತ್ತೆ. ಬಿಸಿಲು ಕಣ್ಣು ಮೇಲೆ ಬಿದ್ದು ಬಿದ್ದು ರಾಸ್ ಐಲ್ಯಾಂಡ್ಸಲ್ಲಿ ನಿದ್ದೆ ಮಾಡಿಬಿಟ್ಟಿದೆ ಕಾರಲ್ಲಿ ಊಟ ಆದಮೇಲೆ. 1 ಗಂಟೆ ಡ್ರೈವ್ ಮಾಡಿದ ನಂತರ ನಾವು ಬಂದು ತಲುಪಿದ್ದೀವಿ ಮಡ್ ವಾಲ್ಕೆನೋ ಪ್ರದೇಶ. ಬಹಳ ವಿಚಿತ್ರ ಹಾಗೆ ವಿಶೇಷದ ಪ್ರದೇಶ. ಅಂಡಮಾನಲ್ಲಿ ಸಿಗುವಂತಹ ವೈವಿಧ್ಯಮಯಗಳಲ್ಲಿ ಇನ್ನೊಂದು. ವೆಲ್ಕಮ್ ಟು ಮಡ್ ವಾಲ್ಕೆನೋ, ಜಾಲ್ ಟಿಕ್ರಿ, ಶಾಮ್ನಗರ್. ನೀವು ಯಾವುದೋ ಒಂದು ಸಿಮೆಂಟ್ ಗುಡ್ಡೆ ಮೇಲೆ ನಿಂತ್ಕೊಂಡಿದ್ದೀನಿ ಅಂತ ಎಲ್ಲರೂ ಭಾವಿಸ್ತಾ ಇರ್ತೀರಾ. ನನಗೂ ಹಾಗೆ ಅನ್ನಿಸ್ತು ಈ ಜಾಗಕ್ಕೆ ಬಂದಾಗ. ನೀವು ನೋಡ್ತಾ ಇದ್ದೀರಾ ಬಹಳ ವಿಸ್ಮಯಕಾರಿಯಾದ ಮಡ್ ವಾಲ್ಕೆನೋ. ಜ್ವಾಲಾಮುಖಿ ಮೇಲೆ ನಿಂತಿದ್ದೀನಿ ನಾನು. ಕಳೆದ ಬಾರಿ ನಾನು ಜ್ವಾಲಾಮುಖಿ ಮೇಲೆ ನಿಂತಿದ್ದು ಇಥಿಯೋಪಿಯಾ ದೇಶದಲ್ಲಿ ಎರ್ತಾಲೆ ಅನ್ನೋ ಆ್ಯಕ್ಟಿವ್ ವಾಲ್ಕೆನೋ ಮೇಲೆ. ಅಲ್ಲಿ ಸಿಡಿತಾ ಇತ್ತು ನನ್ನ ಹಿಂದೆ ವಾಲ್ಕೆನೋ. ಲಾವ ಎಲ್ಲ ಪಕ್ಕದಲ್ಲೇ ಬರ್ತಾಯಿತ್ತು. ಜೊತೆಗೆ ವಿಡಿಯೋ ಮಾಡಿ ಅಲ್ಲಿ ಆ ಗಾಳಿಯೆಲ್ಲ ಹೋಗಿ ಮೂಗೊಳಗೆ 2-3 ದಿವಸ ಇನ್ಫೆಕ್ಷನ್ ಸುಸ್ತಾಗ್ಬಿಟ್ಟಿದ್ವಿ. ಯಾಕೆಂದರೆ ಲಂಗ್ಸ್ ಒಳಗೆಲ್ಲ ಕೆಟ್ಟ ಗಾಳಿ ಅಂದರೆ ಭೂಮಿಯಿಂದ ಬರ್ತಾರಂತಹ ಮಿನರಲ್ಸು ಮತ್ತು ಫ್ಯೂಮ್ಸು ಮಿಕ್ಸ್ ಆದಾಗ ಬಹಳ ಏನಂತಾರೆ ಕೆಮಿಕಲ್ ಮಿಶ್ರಿತ ಗಾಳಿ ಬರುತ್ತೆ, ಅಥವಾ ಒಂದು ಹೊಗೆ ಬರುತ್ತಲ್ಲ, ಆ ಹೊಗೆನ ಇನ್ಹೇಲ್ ಮಾಡಿ ಸಾಕಷ್ಟು ಪ್ರಾಬ್ಲಮ್ ಆಗಿತ್ತು. ಈಗ ನೀವು ನೋಡ್ತಾ ಇದ್ದೀರಾ ಅಂಡಮಾನ ನಿಕೋಬಾರ್ನ ದಿಗ್ಲಿಪುರ್ನಿಂದ 1 ಗಂಟೆ ದೂರ ಇರುವಂತಹ ಬಹಳ ಅದ್ಭುತವಾದ ಮಡ್ ವಾಲ್ಕೆನೋ. ನೋಡಿ ಈ ಪ್ರದೇಶ ಹೇಗಿದೆ ಅಂತ ನೋಡಿದ್ರೆ ನಿಮ್ಮೆಲ್ರಿಗೂ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಇದು ಒಂದು ಆ್ಯಕ್ಟಿವ್ ಸೈಟು ನೋಡಿ. ಎಲ್ಲ ಕಡೆ ನೋಡಿ, ಇಲ್ಲೇನು ಸುತ್ತಮುತ್ತ ಪ್ರದೇಶ ನಿರ್ಮಾಣ ಆಗಿದೆ, ಇದೆಲ್ಲ ನಿರ್ಮಾಣ ಆಗಿರೋದು ಒಂದು ವಾಲ್ಕ್ಯಾನಿಕ್ ಎರಪ್ಷನಿಂದ. ಭೂಮಿಯ ಕೆಳಗಡೆಯಿಂದ ಬರ್ತಾ ಇರುವಂತಹ ಆ್ಯಕ್ಟಿವ್ ಲಾವಾ ಇದಕ್ಕೆ ಕಾರಣ. ನೋಡಿ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ ಇದರ ಪಾಯಿಂಟು? ಈ ಪಾಯಿಂಟನ್ನು ಸರಿಯಾಗಿ ಗಮನಿಸಿ. ಅಯ್ಯಪ್ಪ, ಈ ಕಡ್ಡಿಗೆ ನೋಡಿ ಅಂಟ್ಕೊಂಡಿದೆ ಸಂಪೂರ್ಣವಾಗಿ ಮಡ್ ವಾಲ್ಕೆನೋ. ಇದರಲ್ಲಿ ಗೊತ್ತಾಗ್ತದೆ ನಿಮಗೆ ಅಂಟು. ಇದೆಲ್ಲನೂ ಮಡ್ ವಾಲ್ಕೆನೋದು ಲಾವಾ.
ನಿಧಾನ ಕೇಳಿಸ್ಕೊಳ್ತಾ ಇದೀನಿ. ಬಟ್ 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 ಹುಷಾರಾಗಿ ನಿಂತ್ಕೋಬೇಕು. ಅಜ್ಜಿ ಇಲ್ಲೇ ಎಳ್ಕೊಂಬಿಟ್ರೆ ಭೂಮಿ ನಮ್ಮನ್ನು. ನೀವು ಲಾವಾ ರಸವನ್ನು ನೋಡಿದಾಗ ಹೆಂಗಿರುತ್ತೆ, ಕೆಂಪು ಬೆಂಕಿಯ ಚೆಂಡಿನ ಥರ ಇರುತ್ತೆ ಅಥವಾ ಅದರ ಉಗುಳಿನ ಥರ ಇರುತ್ತೆ. ಇಲ್ಲಿ ಆ ಬಿಸಿಯಾದ ಮಣ್ಣು ಭೂಮಿಯ ಕೆಳಗಡೆಯಿಂದ ಬರುತ್ತೆ. ಅದೇ ಇಲ್ಲಿಯ ವಿಶೇಷವಾದ ಮಡ್ ಲಾವಾ ಅಥವಾ ಮಡ್ ವಾಲ್ಕೆನೋ. ವಿಶೇಷವಾದ ಜಾಗ. ವಿಶ್ವದಲ್ಲಿ ಎಂತೆಂಥ ವಿಸ್ಮಯಗಳಿದೆ. ಪ್ರಕೃತಿಯ ಸೊಬಗು ಆಶ್ಚರ್ಯಕರ. ಎಷ್ಟು ದೊಡ್ಡದು ನೋಡಿ ಇದು, ಎರಪ್ಟಾಗಿ ಆಗಿ ಹೆಂಗೆಲ್ಲ ಕಡೆ ಹರಡ್ಕೊಂಡಿದೆ ಅಂತ. ಓ ಮೈ ಗಾಡ್, ವಾವ್. ಈಗ ಹುಡ್ಕೊಂಡು ಕಾಡೊಳಗೆ ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ. ಸೂರ್ಯಾಸ್ತ ಆಗಿಬಿಟ್ಟಿದೆ ಆಲ್ಮೋಸ್ಟು. ಕತ್ಲಾಗೋ ಮುಂಚೆ ಸಿಕ್ಕಿದ್ರೆ ನಮ್ಮ ಅದೃಷ್ಟ. ಇಲ್ಲಿ ಕಾಡಿನ ಮಧ್ಯ ಅರ್ಧ ಕಿಲೋಮೀಟ್ರ್ ವಾಕ್ ಮಾಡ್ಕೊಂಬಂದ ನಂತರ ಸೆಕೆಂಡ್ ಸೈಟ್ ಸಿಕ್ಕಿದೆ ನೋಡಿ. ಇದು ಆ್ಯಕ್ಟಿವ್ ಇದೆ. ಕೊತ್ತ 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 ಬಬಲ್ಸ್ನ ಮಾಡ್ತಾಯಿದೆ. ಓ ಎಂಥ ನೋಟ. ನೋಡೋಕ್ಕೆ ಖುಷಿ ಆಗ್ತಾಯಿದೆ. ಹೆಂಗೆ ಸಾಧ್ಯ ಇದು ಅಂತ. ಕಡೆಯಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ನೋಡ್ಬೋದು ನೀವು ಇನ್ನೊಂದು ಮಡ್ ವಾಲ್ಕೆನೋ. ನಾನು ಇದು ಯಾವುದೋ ಸಿಮೆಂಟ್ ಉಂಡೆ ಇದ್ದಂಗೆ ಇದೆಯಲ್ಲ, ಏನೋ ಕನ್ಸ್ಟ್ರಕ್ಷನ್ ಮಾಡ್ತಿರಬೇಕು ಅಂತ ಅಂದ್ಕೊಂಡೆ. ಈ ಕಾಡಿನ ಮಧ್ಯ ಪ್ರಕೃತಿ ಮಾಡ್ತಿರೋಂತಹ ಕನ್ಸ್ಟ್ರಕ್ಷನ್ನು. ಇಲ್ಲೊಂದಿದೆ ಎರಪ್ಷನ್ ಸೈಟು. ಹಾಗೆಯೇ ಹಿಂಗೆ ಬಂದರೆ ಇದು ಅಷ್ಟೇ ನೋಡಿ. ಯಾವಾಗ ಬೇಕೋ ಆ್ಯಕ್ಟಿವ್ ಆಗುತ್ತೆ, ಯಾವಾಗ ಬೇಕೋ ಪ್ಯಾಸಿವ್ ಆಗಿ ಪಚ್ಕೊಂಡಿರುತ್ತೆ. ಅಂಡಮಾನ್ನ ನಾರ್ದರ್ನ್ ಕಾಡುಗಳಲ್ಲಿ ಒಳಗೆ ಆ್ಯಕ್ಟಿವ್ ಮಡ್ ವಾಲ್ಕೆನೋ ಸಿಗ್ತಾಯಿದೆ. ನೀವು ಕೂಡ ವಿಸಿಟ್ ಮಾಡ್ಬೋದು ಬಂದಾಗ. ಪ್ಲ್ಯಾನ್ ಮಾಡ್ಕೊಳ್ಳಿ. ಸುಮಾರು ಕಡೆ ಇದೆ. ಇಲ್ಲಿ ಬೆತ್ತದ ಮರ, ಕ್ಯಾಕ್ಟಸ್ ಎಲ್ಲ ಇದೆ. ಸ್ವಲ್ಪ ಹುಷಾರಾಗಿ ಓಡಾಡಿ ಅಂತ ಹೇಳ್ತಿದ್ದಾರೆ, ಮುಳ್ಳು ಚುಚ್ಕೊಂಡ್ಬಿಡುತ್ತೆ ಅಂತ. ಕತ್ಲು ಬೇರೆ ಆಗೋಯ್ತು. ಇನ್ನೊಂದು ಆ್ಯಕ್ಟಿವ್ ಸೈಟ್ ಸಿಕ್ತು. ಓ ನೋಡಿ, ಇಲ್ಲಿಂದ ಚೆಲ್ಕೊಂಡು ಹೋಗಿದೆ ಮಡ್ಡು. ಇಲ್ಲಿ ನೋಡಿ, ಇಲ್ಲಿ ಒಳಗೆ ಹರ್ಕೊಂಡು ಆಚೆ ಬರ್ತಾಯಿದೆ ಮಡ್ ವಾಲ್ಕೆನೋ. ಇಲ್ಲಿಂದ ಅಲ್ಲಿವರೆಗೂ ಹರ್ಕೊಂಡು ಹೋಗಿದೆ. ಯೂಶ್ವಲ್ ಆಗಿ ವಾಲ್ಕೆನೋ ಅಂದರೆ ಬಿಸಿ ಇರುತ್ತೆ ಲಾವಾ, ಆದರೆ ಇದು ಮುಟ್ಟಿದ್ರೂ ಕೂಡ ಬಿಸಿ ಇಲ್ಲ. ಕೇವಲ ಗ್ಯಾಸ್, ಸ್ವಲ್ಪ ಸ್ಮೆಲ್ ಬರುತ್ತೆ. ಅದು ಬಿಟ್ಟರೆ ಆ ಬಬಲ್ಸ್ ನೋಡ್ತಾ ಇರಲ್ಲ, ಅಲ್ಲಿಂದನೇ ಎರಪ್ಷನ್ ಆಗ್ತಿರೋದು. ನಾನು ಇದು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಇದರ ವಾಯ್ಸ್ ಓವರ್ ಹಾಕ್ಬೇಕು ನಾವು. ಅಂಡಮಾನು ವಾಲ್ಕೆನಿಕ್ ಆ್ಯಕ್ಟಿವಿಟಿ ಮತ್ತು ಅರ್ಥಕ್ವೇಕ್ ಪ್ರೋನ್ ಝೋನು, ಅದ್ರ ಬಗ್ಗೆ ವಾಯ್ಸ್ ಓವರ್ನ ಇಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಪ್ಯಾರಿಸ್ನಲ್ಲಿ ಡಿಸ್ನಿ ವರ್ಲ್ಡ್ ಹೋಗಿರುವಂತಹ ಈ ನಿಮ್ಮ ಗ್ಲೋಬಲ್ ಕನ್ನಡಿಗನಿಗೆ ಇವತ್ತು ರಾತ್ರಿ ಉಳ್ಕೋತಾ ಇರುವಂತಹ ಹೋಟೆಲ್ ದಿಗ್ಲಿಪುರ್ ಅಂಡಮಾನ್ನಲ್ಲಿ. ಇದರ ಹೆಸರು ಡಿಸ್ನಿ ವರ್ಲ್ಡ್ ರೀ. ಇದು ಯಾವ ಥರ ರೀ ಇದು ಗುರು? ನೋಡಿಲಿ, ಹೋಟೆಲ್ ಡಿಸ್ನಿ ವರ್ಲ್ಡ್ ಅಂತೆ. ಫುಲ್ ಕಾಮಿಡಿ ಆಗಿದೆ. ಒಳಗಾಗಿದೆ, ತೋರಿಸ್ತೀರಿ ಬನ್ನಿ. ವರ್ಲ್ಡ್ ಅಂತ ಯಾಕೆ ಈ ಹೋಟ್ಲಿಗೆ ಹೆಸರಿಟ್ಟಿದ್ದಾರೆ ಅಂತ ಗೊತ್ತಾಯ್ತಾ? ಜಿಂಗ್ ಚಕ್ ಜಿಂಗ್ ಚಕ್ ಚಕ ಜಿಂಗ್ ಚಾಕ್, ಜಿಂಗ್ ಚಕ್ ಜಿಂಗ್ ಚಕ್ ಚಕ ಜಿಂಗ್ ಚಾಕ್. ಇದೇ ಅಂಡಮಾನ್ ನಿಕೋಬಾರ್ನ ಡಿಸ್ನಿ ವರ್ಲ್ಡ್. ನಾವು ಎಕ್ಸ್ಪ್ಲೋರ್ ಮಾಡಿದಂತಹ ಊರು, ಅದರ ಮ್ಯಾಪು ಎಲ್ಲ ಕಡೆ ಆಲ್ಮೋಸ್ಟ್ ಹೋಗಿದ್ವಿ. ಮುಖ್ಯವಾದ ಜಾಗಕ್ಕೆ ಲಾಸ್ಟ್ ಹೋಗಿದ್ದು ಈ ಜಾಗಕ್ಕೆ, ಮಡ್ ವಾಲ್ಕೆನೋಗೆ, ಶಾಮ್ನಗರಲ್ಲಿರೋದು. ಅದು ಬಿಟ್ಟು ಎಲ್ಲ ಇರುತ್ತೆ, ಎಲ್ಲ ಕಡೆ ಹೋಗೋಕ್ಕಾಗಲ್ಲ ರೀ. ಒಂದು ಕಡೆ ಅಂದರೆ ಒಂದು ಇಂಪಾರ್ಟೆಂಟ್ ಒಂದು 5-6 ಜಾಗಕ್ಕೆ ಹೋಗ್ಬೋದು. ಸ್ಮಿತ್ ಮತ್ತು ರಾಸ್ ಐಲ್ಯಾಂಡ್ಗೆ ಹೋಗಿದ್ವಲ್ಲ, ಇದು ಕೂಡ ಸೂಪರ್ ಆಗಿತ್ತು. ಟರ್ಟಲ್ ನೆಸ್ಟಿಂಗು ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಬಟ್ ಅದೆಲ್ಲ ಹೆಂಗೆ ಅಂದರೆ ನೀವು ಅದೇ ಕರೆಕ್ಟ್ ಟೈಮಲ್ಲಿ ಬರಬೇಕು. ಮತ್ತು ಫಾರೆಸ್ಟ್ ಪರ್ಮಿಷನ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಮಡ್ ವಾಲ್ಕೆನೋ ಮಾತ್ರ ಒಳ್ಳೆ ಎಕ್ಸ್ಪೀರಿಯೆನ್ಸು. ಮತ್ತು ಆಲ್ಫ್ರೆಡ್ ಕೇವ್ಸ್ ಅಂತ ಇದೆ, ಅದಕ್ಕೂ ಕೂಡ ಹೋಗ್ಬೋದು ನೀವು. ಅದು ಲೈಮ್ ಸ್ಟೋನ್ ಕೇವ್ಸು. ಬಟ್ ಆಲ್ರೆಡಿ ಒಂದ್ಸಲಿ ಲೈಮ್ ಸ್ಟೋನ್ ಕೇವ್ಸ್ ತೋರಿಸಿದೆ ಅಂದ್ಬಿಟ್ಟು ಮತ್ತೆ ತೋರಿಸಲಿಲ್ಲ ನಾನು. ಇದೆ ಟರ್ಟಲ್ ನೆಸ್ಟಿಂಗ್ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು. ಸೊ ಓವರಾಲ್ ಒಂದು ದಿವಸ ಅಥವಾ 2 ದಿವಸ ದಿಗ್ಲಿಪುರ್ಗೆ ನೀವು ಕೊಡ್ಬೋದು. ಹೋಟೆಲಲ್ಲಿ ಕೆಲಸ ಮಾಡಿಕೊಂಡು ಊಟ ಆರ್ಡ್ರ್ ಮಾಡಿದೆ, ಈಗಷ್ಟೇ ಬಂತು. ಇಲ್ಲಿಯ ತಂದೂರ್ ಶೆಫು ಚೆನ್ನಾಗಿ ತಂದೂರ್ ಚಿಕನ್ ಮಾಡ್ತಾರಂತೆ, ಅದಕ್ಕೋಸ್ಕರ ಅದನ್ನು ಆರ್ಡ್ರ್ ಮಾಡಿದ್ದೀನಿ. ಒಂದು ಸ್ಯಾಲಾಡು, ಹಾಫ್ ತಂದೂರ್ ಚಿಕನ್ನು. ಇಲ್ಲಿ ಕೆಲಸ ಮಾಡ್ತಾ ಕೂತಿದ್ದೆ. ಪ್ರತಿನಿತ್ಯ ಎಪಿಸೋಡ್ಸ್ನ ನಿಮ್ಮ ಮುಂದೆ ತರೋದು, ಅದು
ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ಊರುಗಳಿಂದ ಬಹಳ ಬಹಳ ಕೆಲಸ ಇರುತ್ತೆ. ನಿಮ್ಮ ಪ್ರೀತಿ ಪ್ರೋತ್ಸಾಹದ ಅಗತ್ಯ ಖಂಡಿತ ಇದೆ. ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹೇಳಿ ಎಲ್ಲರೂ ಗ್ಲೋಬಲ್ ಕನ್ನಡಿಗರ ಕುಟುಂಬಕ್ಕೆ ಸೇರೋಣ. ಇನ್ನೂ ದೊಡ್ಡದಾಗಿ ಮಾಡೋಣ. ಇದನ್ನು ಆದಷ್ಟು ಬೇಗ 1 ಮಿಲಿಯನ್ ಮಾಡೋಣ, 2 ಮಿಲಿಯನ್ ಮಾಡೋಣ, 3 ಮಿಲಿಯನ್ ಮಾಡೋಣ. ಅದಾದಮೇಲೆ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡೋಣ. ಸುಸ್ತಾಗಿದೆ, ತುಂಬ ಸುಸ್ತಾಗಿದೆ. ಈಗ ಊಟ ಮಾಡಿ ಕೆಲಸ ಮುಗಿಸಿ ಮಲಗಿ ಬೆಳಗ್ಗೆ 6 ಗಂಟೆಗೆ ಎದ್ದು ಮತ್ತೆ ಓಡಬೇಕು. ಶುಭರಾತ್ರಿ. ಐ ಹೋಪ್ ಇವತ್ತಿನ ದಿವಸ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿರುತ್ತೆ ಅಂತ ಅಪೇಕ್ಷೆ ಪಡ್ತೀನಿ. ಮತ್ತೆ ಸಿಗೋಣ ಇನ್ನೊಂದು ಅದ್ಭುತವಾದ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಅಲ್ವಿದಾ.